ಪಾದ ಕಮಲಗಳಿಗೆ ಈ ಚಿತ್ರವನ್ನು ಸಮರ್ಪಿಸಿದೆ. ನನ್ನ ತಾಯಿ ದೊಡ್ಡಮ್ಮ ದೇವಿಯ ಆಶೀರ್ವಾದದಿಂದ ಇವರು ಕಟ್ಟಿಸ್ತಾ ಇರೋ ಈ ವೆಂಕಟಾಚಲಪತಿ ದೇವಸ್ಥಾನದ ಗರ್ಭಗುಡಿನಲ್ಲಿ ಸುಂದರವಾದ ವೆಂಕಟಾಚಲಪತಿ ಶಿಲೆಯನ್ನ ಮಡಗಬೇಕು ಅಂತ ಸುತ್ತಮುತ್ತ ಊರಲ್ಲಿ ಶಿಲ್ಪಕಲೆಗೆ ಹೆಸರಾದ ಈ ಗಗನಾಚಾರಿ ಹತ್ರ ವಿಷಯ ತಿಳಿಸ್ತಾರೆ. ಇದನ್ನ ಕೇಳಿದ ಶಿಲ್ಪಿ ಬಹಳ ಸಂತೋಷದಿಂದ ಒಪ್ಕೊಂಡು ಜಮೀನ್ದಾರ್ ಜೊತೆ ಶಿಲೆಗೆ ಬೇಕಾದ ಕಲ್ಲನ್ನ ಹುಡುಕೊಂಡು ಹೋಗ್ತಾರೆ. 2-3 ಕಲ್ಲನ್ನ ಶೋಧನೆ ಮಾಡಿದ್ರು ಶಿಲೆಗೆ ಯೋಗ್ಯವಾದ ಕಲ್ಲು ಸಿಗದೇ ಇದ್ದಾಗ ಕೊನೆಗೆ ಈ ಮೋರಿ ಹತ್ತಿರ ಬಿದ್ದಿರೋ ಈ ಕಲ್ಲನ್ನ ಶೋಧನೆ ಮಾಡಿ ಇದೇ ಶಿಲೆಗೆ ಯೋಗ್ಯವಾದ ಕಲ್ಲು ಅಂತ ಶಿಲ್ಪಿ ಹೇಳ್ತಾರೆ. ತಕ್ಷಣ ಆ ಕಲ್ಲನ್ನ ಒಯ್ದು ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಅದನ್ನ ಕೆತ್ತಲು ಶಿಲ್ಪಿ ಶುರು ಮಾಡ್ತಾರೆ. ಕೆಲವು ದಿನಗಳಾಗಿರಬಹುದು. ಶಿಲೆ ಅದ್ಭುತವಾಗಿ ತಯಾರಾಯ್ತು. ಶಿಲೆಗೆ ಕಣ್ಣು ತೆರೆಸೋ ಪೂಜೆ ಮಾಡೋದಕ್ಕಿಂತ ಮುಂಚೆನೆ ಶಿಲೆ ಸುಂದರವಾಗಿ ಬಂದಿರೋದನ್ನ ನೋಡಿ ಊರಿನ ಜನರು ಹಾಗೂ ಜಮೀನ್ದಾರರು ಸಂತೋಷ ಪಡ್ತಾರೆ. ತುಂಬಾ ಭಕ್ತಿಯಿಂದ ಶಿಲ್ಪಿ ಶಿಲೆಯ ಕಣ್ಣು ತೆರೆಸ್ತಾರೆ. ಏನಾಯ್ತೋ ಗೊತ್ತಿಲ್ಲ, ಕಣ್ಣಿನ ಒಂದು ಭಾಗನೇ ಒಡೆದು ಹೋಯಿತು. ಇದನ್ನ ನೋಡಿದ ಊರಿನ ಜನ ಹಾಗೂ ಜಮೀನ್ದಾರರು ತುಂಬಾ ದುಃಖ ಪಡ್ತಾರೆ. ಕಣ್ಣಿಲ್ಲದ ಶಿಲೆನ ಗರ್ಭಗುಡಿಲಿ ಇಡಕ್ಕಾಗುತ್ತಾ? ಆಗಲ್ಲ. ಪುನಃ ಅದು ಎಲ್ಲಿತ್ತೋ ಅಲ್ಲಿಗೆ ಅದನ್ನ ಎತ್ತು ಬಿಡ್ತಾರೆ. ಈ ಕಥೆನ ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕಥೆಗೂ ನೀವು ಹೊರಟಿರೋ ಈ ಚಿತ್ರಕ್ಕೂ ಸಂಬಂಧ ಇದೆ ನೋಡಿ. ನೀನು ಮಾಡ್ತಾ ಇರೋದು ಸರಿನಾ ಮರಿ? ಮರಿಗಿರಿ ಅದ್ರ ಕುರಿ ತರ ಕತ್ತರಿಸ್ಬಿಡ್ತೀನಿ. ಕ್ಷಮಿಸ್ಬಿಡಪ್ಪ, ಆ ಲಕ್ಷ್ಮಿನ ಕೊಟ್ಬಿಡಪ್ಪ. ಏನೋ ಲಕ್ಷ್ಮಿನ? ಹಂಗಿದ್ರೆ ಲಕ್ಷ್ಮಿ ಮಾತಾಡ್ತಾಳ? ಮಂಜುನಾಥ ಮಾತಾಡ್ತಾಳಪ್ಪ. ಹೌದಾ? ಮಾತಾಡಕ್ಕೆ ಮಾತಾಡ ಲಕ್ಷ್ಮಿ, ಮಾತಾಡ. ಲಕ್ಷ್ಮಿ ಮಾತಾಡ್ತಾನೆ ಇಲ್ಲ. ಪೂಜಾರಿ, ಇದು ಒರಿಜಿನಲ್ ನೋಟ್ ಅಲ್ಲ, ಕೋಟಾ ನೋಟು. ನಿಂತವ ಇರಬಾರ್ದು, ನಂತವನ ಇರ್ಬೇಕು, ತಿಳ್ಕೊ. ಏನು ಕ್ರಮನೋ ಬೆಳಗ್ಗೆನೆ ಪ್ರಾರಬ್ಧ. ಅಯ್ಯೋ ಅಪ್ಪ, ಅಣ್ಣ, ತಂದೆ, ಯಾರು ಹೆಂಗಾರ ಹಾಳಾಗೋಗ್ಲಿ, ನಾನ್ ಚೆನ್ನಾಗಿರ್ಬೇಕು. ಇವತ್ತು ಓಪನಿಂಗ್ ಸಖತ್ತಾಗಿದೆಯಲ್ಲ. ಏನ ನನ್ನನ್ನೇ ಒಡೆದು ನನ್ನ ತೆಂಗಿನಕಾಯಿ ಕಿತ್ಕೊಂಡು ಆ ದೇವ್ರಿಗೆ ಯೋ ಅಂತಿರಲ್ಲಣ್ಣ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಾರಣ್ಣ ನೀವು? ಅರ್ಥ ಮಾಡ್ಕೊಂಡು ಏನ ಮಾಡ್ತೀಯಾ?
ಈ ತರ ಎಲ್ಲ ನಡ್ಕೊಂಡು ನೀವು ಯಾಕಣ್ಣ ದೇವಸ್ಥಾನಕ್ ಬರ್ತೀರಾ? ಕಲರ್ಸ್ ನೋಡಕ್ಕೆ. ಕಲರ್ಸಾ? ಇಷ್ಟೊಂದು ಒಳ್ಳೆ ಗುಣ ಇರೋರ ನೀವು. ಹಾಗಾದ್ರೆ ತಮ್ಮ ನಾಮಧೇಯ ಏನಂತ ತಿಳ್ಕೊಬೋದಾ? ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ ಅನ್ನೋದೊಂದು ಹೆಸ್ರ. ಇದು ಹೆಸ್ರಲ್ವಲ್ಲ ಅಣ್ಣ. ಆಗ್ಲೇ ಎಸ್ಕೇಪ. ನೀನೆಲ್ಲೋದ್ರು ಬಿಡಲ್ಲಣ್ಣ. ಯಾರ ನೀನು? ಲೋಕಿ ಅಂತ. ಲೋಕಿ ಅಂದ್ರೆ ಏನ್ ಗುರು ನೀನಿಲ್ಲಿ? ಪ್ಲೇಟ್ ಮೀಲ್ಸ್ ಏನಾದ್ರು ಕೊಡಿಸ್ತೀನೋ ಅಂತ. ಇಲ್ಲ, ಫುಲ್ ಮೀಲ್ಸೆ ಕೊಡಿಸ್ತೀನಿ. ಗೋಬೆ ನನ್ ಮಗನೇ. ಅದೆಲ್ಲ ಇರ್ಲಿ, ಅಲ್ಲಿ ಡ್ಯಾನ್ಸ್ ಮಾಡಿ ಹೋದ್ನಲ್ಲ ಅವ್ನು ಯಾರು? ಅವನು ಲೋಕಿ, ಆಟೋ ಡ್ರೈವರು. ಆಟೋ ಡ್ರೈವರ್? ಹೌದು, ನಮ್ ಸ್ಟ್ಯಾಂಡ್ ಅವನೇ. ನಮ್ ಸ್ಟ್ಯಾಂಡ? ಯಾವತ್ತು ನೋಡ್ಲಿಲ್ಲ. ಅವನು ನಿಂತಾನೆ, ಅಮಾವಾಸ್ಯೆಗೋ ಉಣಿವೆಗೋ ಬರ್ತಾನೆ, ಮತ್ತೆ ಹಂಗೆ ಹೋಗ್ತಾನೆ. ಹೌದಾ? ಏನ್ ಮಗ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್. ನೀನ್ ಬೆಳಿಗ್ಗೆನೆ ಎಂಥವ್ರು ಬೋಣಿ ಮಾಡ್ಬೇಕು ಅನ್ಕೋತೀಯಾ? ಸುಮಂಗ್ಲಿಯರ್ ಬಂದ್ರೆ ಒಳ್ಳೇದು ಅನ್ಕೊಂತೀನಿ. ಆದ್ರೆ ಅವನು ಹಂಗಲ್ಲ, ಹಳೀ ಪೆಟ್ರೋ ಮ್ಯಾಕ್ಸ್ ಬಂದು ಬೋಣಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ಕೋತಾನ ಅವನು. ಎಲ್ಲೋಗ್ಬಿಟ್ಟಪ್ಪ ಅವನು? ಪೆಟ್ರೋ ಮಾರ್ಕ್ಸ್ ಹುಡ್ಕೊಂಡ್ ಕೊಟ್ರಲ್ಲ. ನಿಂತ್ಕೊಳ್ಳೋ, ಎಲ್ಲ ಹೋಗ್ತಿದ್ಯಾ? ಹಾಳಾದವನೇ, ನಿಂತ್ಕೊಳ್ಳೋ. ಒಂದ್ ನಿಮಿಷ, ಬೇಗ ಬಂದ್ಬಿಡ್ತೀನಿ. ಬೇಕಾದ್ರೆ ಜಾಕೆಟ್ ಕೊಡಿಸ್ತೀನಿ, ಬರ್ತೀಯಾ? ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಆ ತರ ಹುಡುಗಿ ಅಲ್ಲ ರೀ. ರೀಲ್ ಬಿಡ್ತಾಳಪ್ಪ, ರೀಲ್. ಏನ್ರ ಕೊಡ್ತಾ ಇದ್ದೀರಾ? ನಾನೇ ನಿಲ್ ಸೀನಾ ತೋರಿಸ್ತಾ ಇದ್ದೀನಿ. ಕಣ್ಣು ಆಟೋಗೆ ರೆಡ್ ಲೈಟ್ ಹಾಕಿ ಆನ್ ಮಾಡಿದ್ರೆ ಹೆಂಗಿರ್ತದೋ ಆ ತರ ನಿನ್ ನಗು ಆಯ್ತಲ್ಲ, ನಗು ಆಟೋಗೆ ಹಾಕಿರೋ ಹೊಸ ಸೈಲೆನ್ಸರ್ ಸೌಂಡ್ ತರ ಜುಗ್ ಜುಗ ಜುಗ್ ಜುಗ ಅಂತೈತೆ. ನಿಂದು ಇದೆಯಲ್ಲ, ಯಾವುದು? ನಿನ್ ಕೈ ಐತಲ್ಲ, ಕೈ ಆಟೋ ಸ್ಟೇರಿಂಗ್ ತರ ಸ್ಮೂತ್ ಆಗೈತೆ. ಇನ್ನೂ ಎಷ್ಟೋ ಐತೆ, ಮತ್ತೆ ಹೇಳಿ. ಅದೆಲ್ಲ ಇಲ್ಲಿ ಹೇಳಕ್ ಆಗಕ್ಕಿಲ್ಲ. ಏನು ಕತೆ, ಇಬ್ರು ಅಡ್ಜಸ್ಟ್ ಆಗ್ಬಿಟ್ರ? ಅಯ್ಯೋ, ಹಲೋ. ಅಯ್ಯೋ, ಏನ್ ಮಾಡ್ತೀರಾ? ಹಲೋ, ಏನ ಮೀಟರ್ ಎಷ್ಟಾಯ್ತು? ಏಯ್, ಹೋಗ್ ನೋಡ. ನೋಡಕ್ಕಾಗಲ್ವಾ? ನಿಮ್ಮಂತವ್ರು ನೋಡ್ಲಿ ಅಂತಾನೆ ಗೌರ್ಮೆಂಟ್ನವರು ಮೀಟರ್ನ ನಿಮ್ ಕಡೆ ತಿರ್ಗಿಸಿರೋದು. ಅಣ್ಣ 96 ರೂಪಾಯಿ ಆಗಿದೆ ಅಣ್ಣ. ಹಂಗ 200 ರೂಪಾಯಿ. ಎಲ್ಲ ಆಟೋದವರು ಮೀಟರ್ ಮೇಲೆ 5 ಹೊತ್ತ ಕೇಳಿದ್ರೆ ನೀ ಡಬ್ಬಲ್ಲ ಕೇಳ್ತಾ ಇದೆಯಲ್ಲಣ್ಣ. ಇದು ಫ್ಯಾಮಿಲಿ ಕಪ್ಪು. ಏನಿಲ್ಲ, ಜಾಸ್ತಿ ಮಾತಾಡಿದ್ರೆ ಕಿವಿ ಕುರ್ಪಾಗ್ತದೆ ಅಂತ ತಿಳ್ಕೊ. ಈ ಡಬ್ಬ ಸೆಂಟಿಮೆಂಟ್ ಎಲ್ಲ ನಮ್ತಾ ವರ್ಕೌಟ್ ಆಯ್ಕಿಲ್ಲ. ಎತ್ತು ಕಾಸು. ನನ್ನ ಹತ್ರ ಇರೋದೇ 300 ರೂಪಾಯಿ ದಕ್ಷಿಣ ಕಾಸಣ್ಣ. ರೂಪಾಯಿ ರೂಮ್ಗೆ 100 ರೂಪಾಯಿ ಉಳಿಯುತ್ತೆ. ನೀನೇ ಇಟ್ಕೊಂಡ್ಬಿಡೋಣ. ಕೊಡಲಿ ಅಣ್ಣ. ಅಲ್ಲ, ಹಲೋ ಅಂಕಲ್. ಅಂಕಲ್ ಬೇಡ, ಮಾಮ ಅಂತ ಇಟ್ಕೋ. ಮಾಮನ ಬೆಳಗ್ಗೆ ಬೆಳಗ್ಗೆ ಖರ್ಚು ಒಳ್ಳೆ ಕಲರ್ನು ಕರ್ಕೊಂಡ್ಬಂದ್ಬಿಟ್ಟಿದ್ಯಾ. ಅಯ್ಯೋ, ಹಾಳಾಗೋಗ ಮಾಡ್ತೀನಿ ನಾನು ನಿಮಗೆ. ಅಯ್ಯೋ ಅಯ್ಯೋ ಮಜ್ಜಾನ. ಅಯ್ಯೋ, ಆಮೇಲೆ ಕದ್ದ ದಕ್ಷಿಣೆ ಕಾಸು ಹುಂಡಿ ಕಾಸುನ ಎತ್ಕೊಂಡು ಬಂದು ಮುಹೂರ್ತ ಮೀರದ್ರೊಳಗೆ ಬಂದ್ರೆ ರಾಹುಕಾಲ ಅಡ್ಡ ಬಂದ್ಬಿಡ್ತಲ್ಲಪ್ಪ. ಎಲ್ಲ ವೇಸ್ಟ್ ಆಗೋಯ್ತು. ಒತ್ತಡಗಳಿಂದ ರಾಷ್ಟ್ರಪತಿ ಆಡಳಿತ ಕರ್ನಾಟಕದಲ್ಲಿ ಮುಂದೆ ಕಾರಣಕರ್ತರು ಯಾರು? ಅಯ್ಯಯ್ಯೋ, ಬಂದಲ್ಲಪ್ಪ ಶನಿಗಿರಾಕಿ. ಏನು ಹೊಸ ಹೆಸರು? ಇದೇನು ಹಳೇದ? ಅಮ್ಮೋ, ನಿಮ್ ಮನೆಗೆ ಹೋಗು. ಸೂಪರ್ ಆಗೈತೆ ಕೇರಳ ಕೊಬ್ಬರಿ ಎಣ್ಣೆ. ಯಾಕೆ
ಮಕ ನೋಡಿ ಹೆಂಗೈತೆ. ತಗ ಟೀನಾ. ಒಂದ್ಸರಿ ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ಮಗನ ಮಗಕ್ಕೆ ಬಿಸಿನೀರಿಗೆ ಬಿಡ್ತೀನಿ. ನೀನ್ ಈ ಕಡೆ ಬಿಸಿನೀರು ಆ ಕಡೆ ನಾನು ಅಮ್ಮನ ಹಲೋ ಏನೇನು ಬಾಯಲ್ಲಿ ನೀರ್ ಹಾಕೊಂಡು ಅದನ್ನೇ ಮುಕ್ಕುಳಿಸಿ ಅದನ್ನೇ ಕೊಂಡು ಅದನ್ನೇ ಕುಡ್ದ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಾನೇ? ಈ ತರ ಕುಡಿದ್ರೆ ಮೈನಲ್ಲಿ ಏಡ್ಸು ಗೀಟ್ಸು ಏನೇ ಇದ್ರು ಹೊರಟೋಗುತ್ತೆ ಅಂತ ನಮ್ಮ ಅಮೆರಿಕ ಇಬ್ರು ಡೀಪ್ ಆಗಿ ಕಂಡಿಡ್ದವ್ರೆ ಅಂತ ಇಡೀ ಊರ್ ಜನನೇ ಮಾತಾಡ್ಕೊಂತವ್ರೆ. ಆಮೇಲೆ ನಾನ್ ಬೇರೆ ಟೂರಿಂಗ್ ಟಾಕೀಸ್ ತರ ಅವಾಗ ವಿಜಯನಗರ ಜಯಮ್ಮನ ಮನೆಗೆ ಹೋಗ್ತಾ ಇರ್ತೀನಿ. ಯಾವುದೇ ಕಾಯಿಲೆಗಳು ನನ್ನ ಹತ್ರ ಬರಬಾರ್ದು ಅಂತ ನಾನು ಈ ಟ್ರೀಟ್ಮೆಂಟ್ ತಗೊಂಡೆ. ನಿಮ್ಮಲ್ಲಿ ಯಾರಾದ್ರೂ ಈ ರೀತಿ ಈ ತರ ಇದ್ರೆ ಟ್ರೈ ಇಟ್. ಇಷ್ಟು ಜನ ಹೋಯ್ತು. ಏನ್ ಗುರು ಇಲ್ಲೇನ್ ಮಾಡ್ತಿದ್ಯಾ? ತಾಜ್ ಮಹಲ್ ಕಟ್ತಾ ಇದ್ದೀನಿ. ಗೊತ್ತಾಗಲ್ವೇನಲ್ಲ? ಹೋಗ್ಲಿ ಅಪ್ಪ ಮಾತಾಡೋಣ ಬತ್ತೀಯಾ? ನಾನೇ ಲೇಡಿನಾ? ಗಂಡಸನ ಹೆಂಗಸರು ಮಾಡ್ತಾವ್ರೆ, ಹೆಂಗಸರನ್ನ ಗಂಡಸರು ಮಾಡ್ತಾವ್ರೆ. ಏನ್ ಮಾಯ ಆಗ್ಬಿಟ್ಟವನು? ಏನಾದ್ರು ಬಾಂಬೆ ಗಿಂಬೆಗೆ ಏನಾದ್ರು ಒಟ್ಬಿಟ್ನಾ? ಹೋಗಿದ್ರು ನನ್ ಮಗನ್ ನಂಬಕ್ ಆಗಲ್ಲ. ಇವನೊಂಥರ ಮುಲ್ಲಾ ಸಾಬಿ ಗೇಟ್ ಇದ್ದಂಗೆ. ಸಖತ್ ಮಜಾ ಇತ್ತು, ಸ್ವರ್ಗ. ಏನಿದು ನನ್ನ ಕಾಲೊಂದು ಸಣ್ಣ ಆಗ್ಬಿಡ್ತಲ್ಲ. ಅರೆ ಬಾ 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 ಬಂದಿದ್ದಾನ. ಓ ಏನಣ್ಣ? ಏನಿಲ್ಲ, ಕೆಸರಲ್ಲಿ ನನ್ನ ಉಂಗ್ರನ ಚಿನ್ನ ಕಡಲೆ. ಚಿನ್ನದಂತೀರಾ? ಎತ್ಕೋಬೇಕು ತಾನೆ? ಮಾಡ್ತಾ ಹೋಗೋಣ, ನಾನು ಎತ್ಕೊಡ್ತೀನಿ. ನಂಗೆ 100 ರೂಪಾಯಿ ಸರಿ ಎತ್ಕೊಡ್ತೀನಿ ಬಿಡಣ. ಅದಕ್ಕೆ ಏನ್ ಉಂಗ್ರನೇ ಕಾಣ್ತಲ್ಲ? ಏನಣ್ಣ ಉಂಗ್ರ ಬಿದ್ದೈತಂದ? ಉಂಗ್ರನೇ ಕಾಣ್ತಾ ಇಲ್ಲ. ತಾನೇ ಹೇಳಿದ್ದು ಬಿದ್ದೈತಂತ. ಯಾವತ್ತಾದ್ರೂ ಕೆಸರಲ್ಲಿ ಉಂಗ್ರ ಬಿದ್ದ ಅಷ್ಟ್ರಲ್ಲಿ ಆತರ ಬಿದ್ದು ನೀನೇ ಕೈ ಹಾಕ್ಬಿಟ್ರೆ ಎಲ್ಲಿ ಹೋಗ್ತಿದೀಯಾ? ನಮ್ಮ ಅಕ್ಕ ನೋಡ್ಕೊಂಡು ಹೋಯ್ತಾ ಇದ್ದೀನಿ. ಓ ಏನ್ ಮಚ್ಚ, ನಿಮ್ಮಕ್ಕ ಮೊದಲ ಬರೀ ಡೇ ಡ್ಯೂಟಿ ಮಾಡಕ್ ಶುರು ಮಾಡ್ಬಿಡ್ಲಾ? ಮೊದ್ಲು ನೆಲದ ಮೇಲೆ ಈಜ್ ಹೊಡ್ಯಕ್ ಕಲ್ಸ್ಕೊಟ್ಟಿದ್ದೆ ನಾನು. ಓಕೆ ಸರಿ, ಈ ನಿಮ್ಮ ಮಾಮ ಸ್ವರ್ಗದಲ್ಲಿ ಕಾಯ್ತಾ ಇರ್ತಾನೆ. ನಮ್ಮ ಅಕ್ಕ ಮಾಡೋ ಕೆಲ್ಸಕ್ಕೆ ಓಡ್ತಾ ಇದ್ದಾನೆ. ಓಡು ಓಡು. ಹೇಳು ಹೇಳು. ಏನ್ ಚಾರು ಬೆಳಗ್ಗೆ ಬೆಳಗ್ಗೆನೆ? ಬೆಳಗ್ಗೆನಾ? ರಾತ್ರಿ 12 ಗಂಟೆ ಕಣೋ. ಹೌದಪ್ಪ, ನೀನ್ ಹೇಳೋದೆಲ್ಲ ಸತ್ಯ. ಬಿಟ್ಟು ಬೇರೇನು ಹೇಳುವುದಿಲ್ಲ. ಹೌದಪ್ಪ,
ಎಲ್ಲಿ ಆ ಮಾಡು ಸರಿ ಆಗ್ತೀಯ ನಿನ್ನ ನಿನಗೆ ತಿಂತು ಆಗೋದ್ಯಾ ಕರೆಕ್ಟಾಗಿ ನಮ್ಮ ಮನೆಗೆ ಬಂದಿದ್ದೀನಿ ಸದ್ಯ. ಬಾಯ್ಲೆ ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ ರಂಗೋಲಿ. ಏನ್ ನೋಡ್ತೀಯ ಇಲ್ಲ ನೀರಾಕೆ ಏನಿದ್ ಗಬ್ಬು ನಿನ್ನ ಅಂಗಡಿ ಇಡ್ಲಿ ತರ ಎಲ್ಲೂ ನೋಡೇ ಇಲ್ಲ. ಚಾರು ಎರಡೇ ನೀನ್ ದೊಡ್ಡ ಲಾಡ್ ಲಬಕಾಸ ನನ್ ಚಾರುನ ಚಾರು ಅಂತ ಕರೆದು ಜಲ್ಸುರ್ತ್ಯಾ. ಬಿಡೋ ಅವನ್ನ. ಬಿಡ್ತೀನಿ ಬಿಡ್ತೀನಿ ನಾನಯ್ಯ ನಂಜುಂಡೇಶ್ವರ ನಾನಯ್ಯ ಕನ್ನಡ ಕುಲಕ್ಕೆ ನಾನೆಂದು. ಆಟೋ ಎಂಗೇಜ್ ಸರ್? ನೋಡಕ್ಕೆ ಬೂತ್ ಕುಂಬಳಕಾಯಿ ತರ ಇದ್ಯಾ? ನೀನೇನ ಲೋಕಿ? ಏನು ನಕ್ಕಲ? ಇಲ್ಲಣ್ಣ ಬಿಕ್ಕಲ್ಲು. ಇಲ್ಲಣ್ಣ ಇದು ಬಿಕ್ಕಲ್ಲಣ್ಣ. ನಕ್ಕಲ್ ಮಾಡ ನನ್ ಮಗನ್ಗೆ ಬಿಕ್ಕಲ್ ಮಾಡೋದ್ ಏನು ಅಂತ ಇಲ್ಲಿ ನಿಂತಿರೋ ನಾಯಿಗಳಲ್ಲಿ ಲೋಕಿಯನ್ನ ನೋಕ್ಲಾಸ್ ನಾಯಿನ ಯಾವನ ಲೋಕಿಗೋಸ್ಕರ ನಾನು ದುಡ್ಡ ಯಾರನ್ನ ಕೇಳ್ತಾ ಇದೀಯ? ಬೆಂಗಳೂರ ನೀನೆಲ್ಲೇ ಇದ್ರು ಬಿಡ. ಶಂಕರಣ್ಣ ರಾಜಣ್ಣ ಆಟೋ ಸ್ಟ್ಯಾಂಡ್ ಇಟ್ಟಿದ್ರೆ ಯಾವ ಬೇಕಾದ್ರೆ ಬರ ಅಲ್ಲೇ ಇರ್ತೀನಿ. ಬರ್ಲಿ ನೋಡ್ಕೊತೀನಿ. ಇಲ್ಲೇ ಕುಂತ ನೋಡಪ್ಪ ಅವನು. ಇದೇನ್ ಜನ್ಮನಯ್ಯ ಹೇಳಿದ್ರೆ ಅವನು ನೋಡಿ ಸಾಕಪ್ಪ. ಲೋಕಿ ಅಂತ ಅಣ್ಣ ಅಣ್ಣ ಅಣ್ಣ
ಬರ್ತೀಯಾ? ಬಾರಕ್ಕ ಕುಣಿಯನ ಬಾರಕ್ಕ ಕುಣಿಯನ ಕುಣಿಯೋಣ ಅಂದ್ರೆ ನಿನಗ ವಯಸ್ಸಾಯ್ತು. ಈ ಊರಲ್ಲಿರೋ ಎಷ್ಟೋ ಟೈಟನ್ ನೀನು ಅವ್ರ ಗತಿಯೆಲ್ಲ ಏನಾಗಬೇಡ. ಅದಕ್ಕೂ ಇದಕ್ಕೂ ಒಂದೇನಾ? ಬೇಡ. ಅದಿರ್ಲಕ್ಕ ಮಾಡ್ತಾ ಇದ್ದೀನಿ, ಸಮಾಜ ಸೇವೆ ಮಾಡ್ತಾ ಇದ್ದೀನೋ. ಕರೆಕ್ಟ್ ಆಗಿ ಹೋಗ್ಲಿ, ನನ್ನ ಹುಡುಗಿನ ಕಳ್ಸು. ಕಳ್ಳೆ ಸಾಲ ಉಳಿಸ್ಕೊಂಡ್ರೆ ವಿಶ್ವಾಸ ಇರಲ್ಲ ಲೋಕಿ. ಆಯ್ತು ತಗ ಕಳ್ಸವಳ. ಮಲ್ಲಿ ಇಲ್ಲಿ ನೋಡ್ಬಾರೆ ಯಾರು ಬಂದಿದ್ದಾರೆ ಅಂತ. ಏನೇ ಮ್ಯಾಮ್, ಚೆನ್ನಾಗಿದ್ಯಾ? ಹೊಸ ಹೆಸರೆಲ್ಲ ಕರೀತಾ ಇದ್ಯಾ? ಎಂ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಅವ್ರನ್ನ ಕೇಳಿ. ಎಂ ಅಂದ್ರೆ ಏನ್ ಗುರು? ಮೈಸೂರು ಮಲ್ಲಿಗೆ. ಅದು ಮೈಸೂರು ಮಲ್ಲಿಗೆ ಅಂತ ಅರ್ಥ. ಹೌದಾ? ಏನಿದು ಬಿಟ್ರೆ ಇಲ್ಲೇ ಕಬಡ್ಡಿ ಆಡ್ಬಿಡ್ತೀರಾ ಅನ್ಸತ್ತೆ. ಅವಳ್ದು 300 ಪಿಕ್ಚರ್ ಇದೆ. ಆ ಪಿಕ್ಚರ್ ಹೋಗಿದ್ದು ನಾನು ಕರ್ತಿದ್ರೆ ನಾನು ಬರ್ತಿದ್ದಲ್ಲೋ. ಕರಿಬೋದಾಗಿತ್ತು. ಏನಾಯ್ತು? ಟಿಚ್ಚಿಸಿನಿಗೆ ನಮ್ಮ ಹುಡುಗರು ವಿಷಯದಲ್ಲಿ ತಲೆ ತೋರ್ಸೋದೇ ಆಗೋಯ್ತು ಅವನ ಕೆಲಸ. ಇವತ್ತು ಅವ್ನು ದೊಡ್ಡ ರೌಡಿ ಗುರು. ಅವನ್ ರೌಡಿ ಆದ್ರೆ ನಾನು ಹಂಗ ಮುಚ್ಚಲ್ಲ. ಎಲ್ಲ ಆಟೋದಲ್ಲಿದೆ ಗುರು. ಆ 3ನೇ ನಂಬರ್ ಮುಚ್ಚು. ನನ್ನ ಹತ್ರ ಇದೆ ಗುರು. ಓಯ್ ಬಚ್ಚ, ಬೆಂಗಳೂರಲ್ಲಿರೋ ರೌಡಿಗಳೆಲ್ಲ ಬೂದಿ ಬೂದಿ ಆಗ್ಬಿಡ್ತಾರೆ. ಹಲೋ, ಈಗ ನಡೆಯೋ ಯುದ್ಧ ಭೂಮಿಲಿ ಕೈ ಹೋಗ್ಬೋದು, ಕಾಲು ಹೋಗ್ಬೋದು, ಮಾಡಿದ್ರೆ ತಲೆನೂ ಹೋಗ್ಬೋದು. ಈ ಗೆರೆ ದಾಟಿ ಬರಬಾರ್ದು. ಗೆರೆ ದಾಟಿ ಬರಂಗಿಲ್ಲ ಅಂದ್ಮೇಲೆ ಕೈ ಕಾಲು ಹೆಂಗ ಹೋಯ್ತದೆ? ನನ್ನ ಬಗ್ಗೆ ತಿಳಿದೆ ನೋಡ್ದೆ ನನ್ನ ವಿಷಯಕ್ಕೆ ಬರಬೇಡ. ಮೊನ್ನೆ ನಾನು ಗಾಡ 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 ನಡಗ್ಬಿಡ್ತು. ಅಣ್ಣ ಈ ತರ ಸ್ಮಾಲ್ ವಿಷಯ ಶಿಷ್ಯ ಗುರು ಹೋಗ, ಜಲ್ದಿ ಕಳ್ಸಲ್ಲ. ಹೋಗ ಹೋಗಲ್ಲ. ಮುಟ್ಟಿದ್ರೆ ಮುಟ್ ನೋಡ ಅವನ್ನ. ಮುಟ್ಟದೇನ ಮಡಿಗೆ ಕಳಿಸ್ತೀನಿ. ಈಗ ನಿಮ್ಮ ಅಪ್ಪನ ಹುಟ್ಟಿದ್ಯಾ ಅಂತ ಗೊತ್ತಾಯ್ತು. ಏನಾದ್ರೂ ಬಂದಿದ್ರೆ ಬೇಡ. ಪರವಾಗಿಲ್ಲ ಪರವಾಗಿಲ್ಲ. ಏನು ಅಂತ ಗೊತ್ತಿಲ್ಲದೆ ನಮ್ಮ ಹುಡುಗನ್ ಮುಟ್ಬಿಟ್ಟೆ. ಪರವಾಗಿಲ್ಲ ಅಂತ ಮೊದ್ಲೇ ಅಗ್ರಿಮೆಂಟ್ ಆಗಿದೆ. ಮುಟ್ಟೆ ಮಾತಾಡ್ಸೋದು ನೀನೆ. ಹೋದ್ವಾರ ಅಷ್ಟೊಂದು ಹೊಡೆದ್ನಲ್ಲ, ಅಷ್ಟ ಹೋದ್ವಾರ ಈ ವಾರ ನನ್ನ ಯಾರು ಮುಟ್ಲಿಲ್ಲ ಅಂದೆ.
ಈಗ ಮುಟ್ಟಿನ ತಗೊಳ. ಏಯ್ ಲೋಕಿ, ಇಡ್ಲಿ ತಿನ್ಬಿಟ್ಟು ಹೋಗಪ್ಪ. ಇವತ್ತೇನ್ ದಿನ? ಏನ್ ದಿನನೋ? ಈ ದಿನ ಕರ್ನಾಟಕಕ್ಕೆ ದುಃಖದ ದಿನ. ಈ ನಾಡಿನ ಪ್ರತಿಯೊಬ್ಬ ಕನ್ನಡಿಗರು ಈ ದಿನನ ಅವ್ರದೇ ಆದ ರೀತಿಯಲ್ಲಿ ನಾನು ಯಾವ ರೀತಿ ಆಚರಿಸ್ತೀನಿ ಗೊತ್ತಾ? ಹೇಗೆ? ನಿಮಗಾಗಿ ನಾಡಿರುವುದು ನಮಗಾಗಿ ರೇಖೆ ಬಾಡುವಿರೆಲ್ಲ ಹಾಯಾಗಿ. ರಾಜಣ್ಣ ಬರಕ್ ಮೂಡಿಲ್ಲ. ಆಟೋ ಸೇರ್ಸ್ ಬಾ ಅಂದ್ರೆ ಬರ್ತೀನಿ. ಲುಕ್ ಬೇರೆ ತೋರ್ಸೋದಲ್ಲ ಬೇಡ, ಹೇಳಿದ್ರೆ ಸಾಕು. ನಡಿ ಕೂತ್ಕೋ. ಡಾಕ್ಟರ್ ಅಂಕಲ್ ಇಲ್ವಾ? ನೀವು? ನನ್ನ ಹೆಸರು ನಾನು ಡಾಕ್ಟರ್ ಅವರ ಅಕ್ಕನ ಮಗಳು. ಹೌದಾ? ಡಾಕ್ಟ್ರು ನಿಮ್ಮೂರ್ಗೆ ಹೋಗಿದಾರಲ್ಲ? ಅವಾಗ? ನಿನ್ನೆ ರಾತ್ರಿ. ಅವ್ರು ಬರೋದು ಒಂದೊಂದರ ತಿಂಗಳು ಆಗ್ಬಹುದು. ಯಾಕಮ್ಮ, ನಿಮಗ್ ಗೊತ್ತಿಲ್ವಾ? ಗೊತ್ತು, ಆದ್ರೆ ನೋಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಸರಿಮಾ, ನಾನಿನ್ ಬರ್ತೀನಿ. ಸರಿ ಅಮ್ಮ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನನಗೆ ಇಲ್ಲೊಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಸಿಕ್ಕಿದೆ. ಹಾಸ್ಟೆಲ್ ಅಲ್ಲಿ ಸ್ಟೇ ಮಾಡ್ಬೇಕು ಅಂತ ಬಂದೆ. ಅಡ್ವಾನ್ಸ್ ಆಗಿ ರೂಮ್ ಬಾಡಿಗೆ, ಮೆಸ್ ಬಿಲ್ ಇಲ್ಲ ಮೇಡಮ್. ಈಗ ತಾನೇ ಕೆಲ್ಸಕ್ಕೆ ಸೇರಿದ್ದೀನಿ. ಸ್ಯಾಲ್ರಿ ಬಂದ ತಕ್ಷಣ ದಯವಿಟ್ಟು ನನಗೆ ಸ್ಟೇ ಮಾಡೋ ಅವಕಾಶ ಕೊಡಿ ಮೇಡಮ್, ಪ್ಲೀಸ್. ಇಲ್ಲಿಗೆ ಅದನ್ನ ಮೀರಕ್ಕಾಗಲ್ಲ. ಸಾರಿ ಅಮ್ಮ. ಮೇಡಮ್, ಅಲ್ಲಿಗೋಗ್ಬೇಕು ಇಲ್ಲಿಗೋಗ್ಬೇಕು ಅಂತ ಬೆಂಗಳೂರಲ್ಲಿರೋ ಸಂಧಿಗೊಂದು ಎಲ್ಲ ಸುತ್ತ ಕರೆಕ್ಟ್ ಆಗಿ ಹೇಳು. ಎಲ್ಲಿಗೆ ಹೋಗೋದು? ಏನಂದ್ರೆ ಎಲ್ಲಿಗೆ ಹೋಗದ? ಏನ್ ತಮಾಷೆ ಮಾಡ್ತೀಯ ನೀನು? 400 ರೂಪಾಯಿ ಆಗಿದೆ, ದುಡ್ಡು ಇಲ್ಲಿ ನಾಟಕ ಆಡ್ತೀಯಾ? ಏನ ಇಟ್ಟಿದ್ಯಾ? ತಗ 100 200. ಎಲ್ಲಿಗಂತ ಗೊತ್ತಿಲ್ವಾ? ಬರಕ್ಕಿಲ್ಲ ಅಂದ್ರೆ ಹೋಗು. ಹಲೋ, ರಾತ್ರಿ 12 ಗಂಟೆಗೆ ಒಂದು ಹುಡುಗಿ ಸಿಕ್ಕಿದ್ರೆ ನಾನೇನ್ ವಿಲನ್ನು ಅಲ್ಲ. ಅದೇ ಹುಡುಗಿನ ಯಾರೋ ರೇಪ್ ಮಾಡ್ತಿದ್ರೆ ಫೈಟ್ ಮಾಡಿ ಅಲ್ಲ. ನನ್ನ ಸ್ಟೈಲೇ ಡಿಫ್ರೆಂಟು. ನೀನು ಹೂ ಅಂದ್ರೆ ಈಗಲೇ ಡೈವರ್ಸು. ಏನಂತೀಯಾ? ಮತ್ತೀಯಾ? ಬೇಡ, ಹೋಗು.
ಗಿರೆ ಎಲ್ಲ ಐತೆ ಗಣಪತಿ ಐತೆ ನಮ್ಮನೆ ರಾತ್ರಿ ನಮ್ಮನೆಗೆ ತಾನೇ ಬಂದೆ ಏನ್ ಮಿಸ್ಕಿ ಸಾಬಿಡ್ಣ ಬತ್ತಾ ಬತ್ತಾ ಬಾಡಿ ನನ್ ಮಾತೆ ಕೇಳ್ತಾ ಇಲ್ಲ ಲೂಸು ನೀನಾ ಕರಿತಾದ್ರೂ ಹೋಯ್ತಾನೆ ಇದೆಯಾ ಯಾಕೆ ಹಂಗ ಅಟ್ಟಿಸ್ಕೊಂಡ್ ಬರ್ತಾ ಇದ್ಯಾ ಯಾರು ಹೇಳು ಇಲ್ಲಿಗೆ ಹೆಂಗ್ ಬಂದು ಪಾಪ ಯಾರು ಅನಾಥೆ ಅಂತೆ ಕಣೋ ಹಂಗಂತ ಅವಳು ಹೇಳಿದ್ಲಾ ನೋಡ್ಕೋಕೆ ಅಂತ ಆಟೋ ಹತ್ಕೊಂಡು ಹೊರಟ್ಲಂತೆ ಅವನು ಊರೆಲ್ಲ ಸುತ್ತಿ 400 ರೂಪಾಯಿ ಕಿತ್ಕೊಂಡಂತೆ ಚೆನ್ನಾಗಿರ್ತಾನ ಅವನು ನಾಶ ಆಗ್ತಾನೆ ಯಾಕ ನಿನ್ಗೆ ಯಾಕ ನೋಯ್ತದೆ ಯಾಕೆ ನೀನ ಕರ್ಕೊಂಡು ಹೋಗಿದ್ದ ಬೇರೆ ಕೇಳ್ಬೇಕಾ ನಾನು ಆಗ್ಲೇ ಅನ್ಕೊಂಡೆ ಇಂಥ ಕೆಲಸ ಬೇಕು ಅಂತ ಅದೇಂಗಷ್ಟು ಕರೆಕ್ಟ್ ಆಗಿ ಹೇಳ್ತೀಯಾ ನನಗ್ ಗೊತ್ತು ಕಣೋ ನಿನ್ನಂತ ಕೆಟ್ಟ ಬೇರೆ ಯಾರು ಇಲ್ಲ ಅಂತ ಸರಿ ನಮ್ ಜಗಳ ಆಮೇಲೆ ಇಟ್ಕೊಳ್ಳೋಣ ಅಲ್ಲ ಮಧ್ಯರಾತ್ರಿಲಿ ದಿಕ್ಕು ದಾರಿ ತೋರಿಸದೆ ನಿಂತಿದ್ದಾಗ ಯಾರೋ 4 ಜನ ರೌಡಿಗಳು ಇವಳು ಬಲಾತ್ಕಾರ ಮಾಡೋಕ್ ಆ ಸಮಯಕ್ಕೆ ಸರಿಯಾಗಿ ನಾನು ಅಲ್ಲಿಗೆ ಬರ್ದೇ ಹೋಗಿದ್ರೆ ಪಾಪ ಏನೋ ಸರಿ ಕಾಪಾಡ್ದೆ ತಾನೆ ಅಲ್ಲೇ ಎಲ್ಲಾದ್ರೂ ಬಿಟ್ಟು ಬರ್ಬೇಕಾಯ್ತು ಇವಳು ಒಂದು ಹೆಣ್ಣು ಅದ್ರಲ್ಲೂ ಅನಾಥೆ ಅದಕ್ಕೆ ಕರ್ಕೊಂಡ್ ಬಂದೆ ಅಲ್ಲ ನಾನು ಏನ್ ಇದು ನನ್ನ ಮನೆ ನನ್ನ ಇಷ್ಟ ನಾನು ಯಾರನ್ನ ಬೇಕಾದ್ರೂ ಕರ್ಕೊಂಡ್ ಬರ್ತೀನಿ ಅದನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ ಇಲ್ದಿದ್ರೆ ಹೋಗ್ತಾ ಇರ್ಬೋದು ಅಜ್ಜಿ ನನ್ನಿಂದ ನೀವಿಬ್ರು ಯಾವ ಜಗಳ ಮಾಡ್ಕೋತಿದ್ದೀರಾ ಅವ್ರನ್ನ ಕರೀರಿ ಅಜ್ಜಿ ನಾವನ್ನ ಬೈದೆ ಅಂತ ಗಾಬರಿ ಆಗ್ಬಿಟ್ಯಾ ನೋಡು ಬೈಲಿಲ್ಲ ಅಂದ್ರೆ ನನಗೆ ಸಮಾಧಾನ ಇರಲ್ಲ ನನ್ನ ಹತ್ರ ಬೈಸ್ಕೊಳ್ಳಿಲ್ಲ ಅಂದ್ರೆ ಅರಗಲ್ಲ ಇದು ಅವನಿಗೆ ನನ್ನ ಆಶೀರ್ವಾದ ಇದ್ದ ಹಾಗೆ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅವತ್ತು ನನಗೆ ಸುಮ್ನೆ ಮಾಂಜ ಕೊಡ್ತೀಯಲ್ಲ ನಾನು ಇವತ್ತು ಗ್ಯಾರಂಟಿ ನಿನಗೆ ಒಳ್ಳೆ ಗಾಂಜಾ ಕೊಡಿಸ್ತೀನಿ ಬೇಜಾರಾಗಿದ್ಯಾ ಏನಿಲ್ಲ ಅದೇನಂತ ಹೇಳು ಏನಿಲ್ಲ ಇವತ್ತು ಶುಕ್ರವಾರ ಬೋಣಿನೂ ಆಗ್ಲಿಲ್ಲ ಇದೊಂದು ದೊಡ್ಡ ಸಮಸ್ಯೆನಾ ನಡಿ ಹೋಗೋಣ ಎಲ್ಲಿಗೆ ನಡಿಯಪ್ಪ ಹೋಗೋಣ ನೋಡು ನನಗೆ ಒಬ್ಬ ಸ್ವಾಮಿಗಳು ಗೊತ್ತಿದ್ದಾರೆ ಅವ್ರ ಹತ್ರ ಹೋದ್ರೆ ನಿನ್ನ ಪ್ರಾಬ್ಲಮ್ ಮೇಲೆ ಸಾಲ್ವ್ ಹಂಗಂತೀಯ ಹೋಗೋಣ ಆದ್ರೆ ಒಂದ್ ಕಂಡೀಷನ್ ಏನದು ನಾನು ಯಾಕಪ್ಪ ನಿನಗೆ ದಾರಿ ಗೊತ್ತಿಲ್ವಲ್ಲ ಅದಕ್ಕೆ ಅದರೂ ಸರಿನೇ ಬಾ 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 ಅವರೊಟ್ಟಿಗೆ ಬಂದು ಅವ್ರಿಗೆ ಗುದ್ಬಿಟ್ಟಲ್ಲೋ ಗಾಡಿ ತಿರ್ಗಿಸ್ಬಿಡ ಹಂಗೆ ಎಸ್ಕೇಪ್ ಆಗ್ಬಿಡಣ ಗುರು ಗೊತ್ತೀಯಾ ನಾನು ಬೇಕು ಅಂತಲೇ ಗುದ್ದಿದ್ದು ಬೇಕು ಅಂದ್ಬಿಟ್ಟೇನೆ ಗುದ್ಬಿಟ್ಟ ಗುರು ಯಾಕೆ ಹೆದರ್ಕೋತೀಯಾ ಬೆಳಿಗ್ಗೆ ಬೆಟ್ಟಯ್ಯ ಹೋಟ್ಲಲ್ಲಿ 2 ಕಾಲು ಸೂಪ್ ಕುಡಿದು ಬಂದೇನೆ ನಡೀತಿ ಅಂತ ಕೂತ್ಕೊಂಡು ಆರಾಮ ನೋಡ್ತಾ ಇರೋ ಯಾಕ ಗುದ್ದಿದ್ದು ನಾನು ಗುದ್ದೋ ಸ್ಟೈಲೇ ಅದು ಸರಿ ಇಲ್ಲ ಅಂದ್ರೆ ಕ್ರೈಮ್ ಸ್ಟೋರಿ ನ್ಯೂಸ್ ಆಗ್ಬಿಡ್ತೀಯ ನೀನು ನನ್ಗೆ ಹೇಳ್ತೀಯಾ ನೀನು ಆದ್ರೆ ನಮ್ಮ ಅಣ್ಣ ಸಿಂಹ ಅಣ್ಣನ ಹೊಡೆಯಕ್ಕಾಗಲ್ಲ ಗೊತ್ತಾ ನನ್ನ ಮಗ ಸ್ಟ್ರಾಂಗ್ ಆಗಿ ತಗ್ಲಾಕ್ ಬಿಟ್ಬಿಟ್ನಲ್ಲಪ್ಪ ನನ್ನ ಎಲ್ಲ ನಿಮ್ಮ ಅಣ್ಣ ಸೀಮೆ ಸುಣ್ಣ ಅಲ್ಲೇ ಆಟೋದಲ್ಲಿ ತೋರ್ಸ್ಕೊಟ್ಬಿಟ್ಟಲ್ಲಪ್ಪ ನನಗೆ ಮಾಂಜಾನ ನೋಡಕ್ಕೆ ಒಳ್ಳೆ ಟುಸಾಗೋ ಬಲೂನ್ ತರ ಇದೆಯಾ ನೀನು ಶರ್ಟ್ ಮುಟ್ಟೋದೆಲ್ಲ ಇಟ್ಕೊಂಬೇಡ ಏನಿದ್ರು ಬಾಯಲ್ಲಿ ಮಾತುಕತೆಯಲ್ಲಿ ಮುಗಿಸ್ಕೊಳ್ಳೋಣ
ಈ ವಿಷಯ ಮಾತಲ್ಲಿ ಸಾಲ ಹೋಗೋದಂತಲ್ಲ. ಏನ್ರ ಮುಖ ನೋಡ್ತಿದ್ದೀರಾ? ಟೀ ಕಾಸಿಲ್ದಿರ ಫುಟ್ಪಾತ್ ಮೇಲೆ ಕುಂತಿದ್ದೆ. ನನ್ನ ಕರ್ಕೊಂಬಂದು ನನಗೆ ಮಾಂಸ ಕೊಡ್ಸ್ಬಿಟ್ಟಲ್ಲೋ. ಯಾವ ಜಿಲ್ಲಾ ತಾಲೂಕು ಹೋಬ್ಳಿಲಿದ್ರು ಬಿಡಲ್ಲ. ನಿನ್ನ ಸಾವು ನನ್ಗೆ ಇಲ್ಲ ಕಣ. ಇನ್ನು ಇಲ್ಲ ನೀನು. ಅಯ್ಯೋ, ಯಾರೋ ಇಬ್ರು ಮಂಚದಲ್ಲಿ ಮಜಾ ಮಾಡಿ ತೊಟ್ಲು ಹಾಕ್ಬೇಕಾಗಿದ್ದನ್ನ ಕಸು ತೊಟ್ಟಿಗೆ ಹಾಕ್ಬಿಟ್ಟವ್ರೆ. ಸರಿ ಬಾ ಮಗನ ಜೊತೆ. ಲೋಕಿ ಗಾಡಿ ನಿಲ್ಸೋ. ಲೋಕಿ. ಆಶಾ ಅಜ್ಜಿ ನೀನೇನಿಲ್ಲಿ? ಏನಾಯ್ತಮ್ಮ? ಏನಂತ ಮಾರ್ಕೆಟ್ಗೆ ಹೋಗೋಣ ಅಂತ ಬಂದ್ರೆ ರೌಡಿಗಳು ನನ್ನ ಮೈ ಕೈ ಮುಟ್ಟಿ ಎಳ್ದಾಡ್ಬಿಟ್ರಜ್ಜಿ. ಏನ್ ಹೇಳ್ತಿದ್ಯಾ? ತಗೋಣ. ಮಜಾ ಶುರು. ನಮ್ಮ ಏರಿಯಾಗ ಬಂದು ಹುಡುಗಿನ ಚುಡಾಸ್ತಾ ಇದ್ದೀರಾ? ಅದನ್ನ ಕೇಳಕ್ ನೀನ್ ಯಾವ ನಮ್ ಲೋಕನ ತುಂಬಾ ಒಳ್ಳೆಯವರು ಅಜ್ಜಿ. ಯಾಕಯ್ಯ ಎಮ್ಮೆ ಕರೆದಂಗ್ ಕರಿತಿದ್ಯಲ್ಲ? ಮರ್ಯಾದೆ ಅಂದ್ರೆ ಗೊತ್ತಿಲ್ವ ನಿನ್ಗೆ? ಆವಾಜ್ ಗಿವಾಜ್ ಅಲ್ಲ ನಮ್ಮ ಹತ್ರ ಬೇಡ ಮಗ. ಅಡ್ರೆಸ್ ಇಲ್ಲೇ ಇರೋರಿಗೆ ಅಡ್ರೆಸ್ ಹೇಳೋರು ಈ ಆಟೋದವರು. ನಮ್ ತಾವ ಆವಾಜ್ ಗಿವಾಜ್ ಹಾಕಿದ್ರೆ ಅಡ್ರೆಸ್ ಹೇಳ್ದಂಗ್ ಮಾಡ್ಬಿಡ್ತೀವಿ. ಅಣ್ಣ ಮತ್ ಯಾಕಣ್ಣ ಕರೆದ್ರಿ ನನ್ನ? ಲಗೇಜ್ ಎಲ್ಲ ಸರಿ ಆಯ್ತಾ ನೋಡ್ಕೋ. ಅಯ್ಯೋ ಇನ್ನೊಂದು ಲಗೇಜ್ ಇಲ್ಲೇ ಬಿಟ್ಬಿಟ್ಟಿದ್ದೀನಲ್ಲ. ಓಹ್ ತುಂಬಾ ಥ್ಯಾಂಕ್ಸ್ ಅಣ್ಣ. ನೀವೇ ಮರ್ತ್ಬಿಟ್ಟು ಹೋಗ್ಬಿಡೋದು, ಆಮೇಲೆ ಆಟೋದವ್ನು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ನಮ್ಮೇಲೆ ಹೇಳೋದು. ರೈಟ್ ಹೇಳು. ಕೋಪ ಮಾಡ್ಕೊಬೇಡ. ಆಯ್ತು ಹೋಗ. ನೀನ್ ಇಲ್ಲಿದೀಯಾ? ನಿನಗೋಸ್ಕರ ನಾನು ಅಲ್ಲೆಲ್ಲ ಹುಡುಕಿದೆ. ನನ್ ಮೇಲೆ ಲವ್ ಇದ್ರೆ ಕುಡಿ. ನೋಡ್ತಿದೀಯ? ಬಹಳ ಎಕ್ಸ್ಪರ್ಟ್ ಆಗ್ಬಿಟ್ಟಿದೆ. ಏಯ್ ಸುಮ್ಮನೆ ನೋಡ್ ಟೈಮ್ ವೇಸ್ಟ್ ಮಾಡಬೇಡ. ಹೋಗೋಣ. ನಮ್ಮನೆ ಮುಂದೆ ಇಷ್ಟೊಂದು ಜನ. ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಪ್ಪ. ದಾರಿ ಬಿಡು ದಾರಿ ಬಿಡಮ್ಮ. ನೋಡೆ ನನ್ನನ್ನೇ ಸಿನಿಮಾ ಈಗ ಅವನೇನ್ ತೋರಿಸ್ತಾವನೆ ನೋಡು. ನಾನು ಈ ತರ ಎಲ್ಲ ನೋಡಿಲ್ಲಪ್ಪ. ಏನ್ ನಡೀತಾ ಇದೆ? ಸೇರಿದ್ದೀರಾ? ನಡೀರಿ ನಡೀರಿ. ಅಯ್ಯೋ ಇವ್ರ ಮನೆ ಕತೆ ಕಟ್ಕೊಂಡು ನಮ್ಗೆ ಯಾಕೆ? ಯಾರ ಮನೆ ಏನ್ ನಡೀತು ಅಂತ ನೋಡೋದೇ ಕೆಲಸ ಆಗೋಯ್ತು. ಲೋಕಿ ಏಯ್ ಲೋಕಿ ಲೋಕಿ ಏಯ್ ಲೋಕಿ ಹೇಳು ಹೇಳು. ಏನೋ ಇದು? ವಯಸ್ಸಿಗೆ ಬಂದ ಹುಡುಗಿ ಮೇಲೆ ಕಾಲು ಹಾಕೊಂಡ್ ಮಲಗಿದ್ಯಾ? ಬುದ್ಧಿಗಿದ್ಯಾ ನಿನ್ಗೆ? ಹೌದು, ನಾನು ಇಲ್ಲಿಗೆ ಹೆಂಗ್ ಬಂದೆ? ಒಳ್ಳೆ ಮನೆಗೆ ತಾನೆ ಹೋಗಿದ್ದು. ಇದು ನಮ್ಮ ಮನೆ ಅಂತ ಆದ್ರೂ ಗೊತ್ತಾ ನಿನ್ಗೆ?
ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಎದ್ದೇಳ ಮೇಲೆ. ಕವಿತಾ, ಏ ಕವಿತಾ, ಏಯ್ ಹೇಳಿ ಮೇಲೆ, ಹೇಳು, ಎದ್ದೇಳ ಮೇಲೆ. ಏನಾಯ್ತೆ ನಿನ್ಗೆ? ಏನಾಯ್ತು ಗೊತ್ತಿಲ್ಲ ಅಜ್ಜಿ, ತಲೆ ತುಂಬಾ ನೋವ್ತಾ ಇದೆ. ನನ್ನ ನಿನಗೆ ತಲೆ ನೋವ್ತಾ ಇದೆ. ನೀವಿಬ್ರು ತಬ್ಕೊಂಡು ಮಲಗಿದ್ದನ್ನ ಊರಿನ ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ. ಒಂದು ಹೆಣ್ಣಾಗಿ ನಿನಗ್ ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ವಾ? ಬಂದಪ್ಪ. ಒಂದ್ ದಿವಸ ನಾನು ಇಲ್ದಿದ್ದಕ್ಕೆ ನೀವಿಬ್ರು ತಬ್ಕೊಂಡು ಮಲಗಿದ್ದನ್ನ ಊರಿನ ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ. ನೀವಿಬ್ರು ತಬ್ಕೊಂಡು ಮಲಗಿದ್ದನ್ನ ಊರಿನ ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ. ಅಪ್ಪ ಸೂರ್ಯ ಪರಮಾತ್ಮ ಭಗವಂತ ತಂದೆ ಕಾಪಾಡಪ್ಪ. ಅಮ್ಮ ಜಗನ್ಮಾತಾ, ಅಣ್ಣನ ತಾಯಿ ಚಾಮುಂಡೇಶ್ವರಿ, ಪ್ರತಿ ಶುಕ್ರವಾರನೂ ವಿಧ ವಿಧವಾದ ತೊಂದರೆಗಳು ಕೊಟ್ಕೊಂಡೇ ಬಂದಿದ್ಯಾ. ಈ ಶುಕ್ರವಾರನಾದ್ರೂ ನೆಮ್ಮದಿಯಾಗಿರಕ್ ಬಿಡು ತಾಯಿ. ದೊಡ್ಡ ಪ್ರಾರ್ಥನೆಯಾಗಿ ಕಣ್ಣು ಮುಚ್ಕೊಂಡು ಭಕ್ತಿಯಿಂದ 3 ಸುತ್ತು ಸುತ್ತುತ್ತೀನಿ ತಾಯಿ. ನನಗೆ ಯಾವುದೇ ರೀತಿಯಾದ ತೊಂದರೆ ಕೊಡಬಾರ್ದಮ್ಮ. ಜಗನ್ಮಾತಾ ತಾಯಿ ಗಂಗಿ ಕಾಪಾಡಮ್ಮ. ಆಟೋನೇ ಕಾಣಿಸ್ತಾ ಇಲ್ಲ. ಈಗ ತಾನೇ ಭಕ್ತಿಯಿಂದ ಪ್ರಾರ್ಥನೆ ಮಾಡದ್ನಲ್ಲಪ್ಪ. ಅಷ್ಟೊತ್ತಿಗೆ ನನ್ನ ಆಟೋ ಮಂಗಮಯ ಆಗ್ಬಿಟ್ಟೈತೆ. ನಿನ್ ಬುದ್ಧಿ ತೋರಿಸ್ಬಿಟ್ಟಲ್ಲ. ಇದು ನ್ಯಾಯ? ಇಲ್ಲೇ ಇದೆಯಾ? ಅದ್ ಸರಿ, ನನ್ನ ಹೊಡೆದವನ್ ಯಾವನು? ಓಪನಿಂಗ್ ಹೊಡಿತಾವ್ರಲ್ಲಪ್ಪ. ಯಾವುದಕ್ಕೂ ಇವತ್ತು ಹುಷಾರಾಗಿರೋದೇ ಒಳ್ಳೇದು. ಎಸ್ ತಾಯಿ ಲಕ್ಷ್ಮಿ. ಯಾರೇ ಹಳೆ ಕಬಡ ಖಾಲಿ ಶೀಶಾ, ಯಾರೇ ಹಳೆ ಕಬಡ ಹಳೆ ಡಬ್ಬ, ಹಳೆ ಡಬ್ಬ ಖಾಲಿ ಶೀಶಾ, ಹಳೆ ಪೇಪರ್, ಹಳೆ ಪೇಪರ್. ನನ್ನ ಮಗ ಯಾಕೆ ಇಷ್ಟೊಂದು ಕಿರಿ ಕೊಡ್ತಾ ಇದ್ದಲ್ಲ ಇವತ್ತಿದು? ಮತ್ತೆ ನೀನು ಬರ್ತಾ ಬರ್ತಾ ಮಾತು. ಯಾರೇ ಹಳೆ ತೊಕ್ಕಿಡ್ದಿರೋ ಆಟೋ, ಜನಗಳು ಎಳೆದೇ ಇರೋ ಆಟೋ ತಗೋತೀವಿ. ಒಂದು ಚೂರು ಉಸಿರು ಬಿಡ್ದೇನೆ ಏರಿಯಾ ಬಿಟ್ಟು ಹೊಂಟೋಗು. ಇಲ್ಲ ಅಂದ್ರೆ ನನ್ನ ಮಗನೇ ಬೆಳಬೆಳಗ್ಗೆನೆ ರಕ್ತದ ಉಕ್ಕುಳು ಏರಿತದೆ. ಹೋಗ ಹೋಗ. ಹೋಗ್ತೀನಿ ನಾವು. ನನ್ನ ಕಷ್ಟ ನನಗೆ ಅಂದ್ರೆ ನನ್ನ ಮಗ ಕಾಲು ಡಬ್ಬ ಬಂದವನೆ. ಲವ್ ಮಗ, ನಾನು ನಿನ್ಗೆ ಏನೋ ತೊಂದರೆ ಕೊಟ್ಟಿದ್ದೀನಿ, ನನಗೆ ಯಾಕೋ ಈ ತರ ತೊಂದರೆ ಕೊಡ್ತೀಯ? ಲವ್ ಟೈಮಿಗೆ ನಾನು ಹೊಯ್ಕೊಂತೀನೋ ಇಲ್ಲೋ, ನಿನಗಂತೂ ಕರೆಕ್ಟ್ ಟೈಮ್ಗೆ ಬ್ರಾಂದಿ, ವಿಸ್ಕಿ, ರಮ್ಮು, ಜಿನ್ನು ಎಲ್ಲ ಹೋಯ್ತೀನಲ್ಲೋ. ಸ್ಟಾರ್ಟ್ ಆಗೋ ಸ್ಟಾರ್ಟ್ ಆಗೋ. ಆಟೋ ಸ್ಟಾರ್ಟ್ ಆಗದೆ ಇರೋ ಆಟೋ ಸ್ಟಾರ್ಟ್ ಆಗೋ ಆಟೋ. ಏ ಪ್ರಕಾಶ, ಇವತ್ ಶುಕ್ರವಾರ. ಕೂಲ್ ಡೌನ್ ಮ್ಯಾನ್, ಕೂಲ್ ಡೌನ್. ಹಳೆ ಆಟೋ ಸ್ಟಾರ್ಟ್ ಆಗದೆ ಇರೋ ಆಟೋ ಸ್ಟಾರ್ಟ್ ಆಗೋ ಆಟೋ ಎಲ್ಲ ತಗೋತೀನಿ. ಪ್ರಕಾಶ, ಇವತ್ತು ಶುಕ್ರವಾರ. ನಿನ್ನ ನಾಳೆಗೆ ದೊಡ್ಡ ಪರೀಕ್ಷೆ ಬರುತ್ತೆ. ಭಯ ಭಕ್ತಿಯಿಂದ ನಡ್ಕೋಬೇಕು. ಭಯ ಭಕ್ತಿಯಿಂದ ನಡ್ಕೊಂತ ಇದ್ರೆ ಆಗೋದು. ಒಗಟ್ಟಪ್ಪ ನನ್ ಮಗನೇ. ಅಯ್ಯೋ ದೇವ್ರೆ, ಈ ತರ ಡಬ್ಬ ಆಟೋನ ನನ್ನ ಗುಜರಿ ಇಡೀ ದಿವಸ ಖರ್ಜೂರ ತಿನ್ಬಹುದು. ಅರ್ಥ ಮಾಡ್ಕೊಳ್ಳೋ ಮುಟ್ಟಾಳ. ತೀರ್ಪೆ ನನ್ನ ಮಗನೇ, ನನ್ನ ಬಗ್ಗೆ ಮಾತು. ಪ್ರಕಾಶ, ಇವತ್ ನೀನ್ ತಾಳ್ಮೆಯಿಂದ ಇರ್ಬೇಕು. ಇಲ್ದಿದ್ರೆ ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತೆ. ಏನ್ ದೊಡ್ಡ ಸಮಸ್ಯೆ? ನಾನು ಸುಮ್ನೆ ಇದ್ರು ನನ್ನ ಆಟೋ ಬಗ್ಗೆ ಕಿಂಡಲ್ ಮಾಡ್ತಾನಲ್ಲ, ಸುಮ್ನೆ ಇರ್ಬೇಕು ಅಂತೀಯ? ಈ ಬಿಲ್ಡಪ್ ಎಲ್ಲ ಬೇಡಮ್ಮ. ಬಿಲ್ಡಪ್ಪ
ಆಶೀರವಾಣಿನೂ ನನ್ನ ಕಿಂಡಲ್ ಮಾಡುತ್ತಾ ಆಯ್ತು ಬಾಯಿ ಮುಚ್ಚೋ ದಡಿಯಾ. ದಡಿಯಾನ ನನ್ನ ಬಾಡಿ ಬಗ್ಗೆ ಮಾತಾಡಿದ್ರೆ ನಿನ್ನ ಲಾಡಿ ಕಿತ್ತಾಕ್ಬಿಡ್ತೀನಿ. ಹುಷಾರ್ ಬೇವಾಕು. ಏನ್ ಮುಟ್ಟಿದ್ರು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವಲ್ಲ. ಒಂದು ವೇಳೆ ಈ ಡೂಮ್ನೇನಾದ್ರೂ ಅಲ್ಲಾಡ್ಸ್ ನೋಡಿದ್ರೆ ಇವತ್ತೇನೇ ನೀನು ಪಲ್ಟಿ ಲಾಗ ಹೊಡೆದ್ರು ನಿನ್ನ ಆಟೋ ಸ್ಟಾರ್ಟ್ ಆಗಲ್ಲ. ಈ ಆಟೋ ಏನಿದ್ರು ನನ್ನ ಗುಜರಿ ಅಂಗಡಿಗೆ ಸೇರ್ಬೇಕಾದ್ರು. ಈಗ ಫೈನಲ್ ಆಗಿ ಏನೋ ಡಿಸಿಷನ್ ತಗೊಂಡಿದ್ಯಾ ನೀನು? ಅಯ್ಯೋ ಯಾಕೆ ಬರ್ತೀಯಾ? ಈ ಗಾಡಿ ನನಗೆ ಕೊಟ್ಬಿಡು. ಪೇಮೆಂಟ್ ಎಷ್ಟಪ್ಪ ಕೊಡ್ತೀಯಾ? ಪೇಮೆಂಟ್ ಗೀಮೆಂಟ್ ಕೊಡಲ್ಲ, ಓನ್ಲಿ ಐಟಮ್ ಕೊಡ್ತೀನಿ. ಚಿನ್ನ ಬೆಳ್ಳಿ ಇಲ್ಲ, ಡೈಮಂಡ್ ಇಲ್ಲ, ಮತ್ತೆ ಇನ್ನೇನ್ ಕೊಡ್ತೀಯಪ್ಪ? ಹತ್ರ ಬಾಯ್ಲಿ. ಯಾಕಣ್ಣ ಯಪ್ಪ ಮರ್ಯಾದೆ ಕಡಿಮೆ ಆಗ್ತಾ ಇತ್ತು. ಯಾಕೋ ಖರ್ಜೂರನ ಸರ್ಸು ಏನೇ ರವಿಚಂದ್ರನ್ ಮಾಡಿರೋ? ಯಾರೇ ನೀನು ಚಲ್ವೆ ಸಿನಿಮಾ ನೋಡಿದ್ಯಾ? ನೋಡಿದ್ದೀನಿ. ಅದ್ರಲ್ಲಿ ಒಬ್ಬರನ್ನೊಬ್ರು ನೋಡಿದನೆ ಪ್ರೀತಿ ಮಾಡ್ತಾರೆ. ಸರಿಯಾಗಿ ಹೇಳ್ದೆ. ಅದೇ ನಮ್ ಶಿವಣ್ಣವ್ರು ಮಾಡಿರೋ ಜೋಡಿ ಸಿನಿಮಾ ನೋಡಿದ್ಯಾ? ಅದನ್ನು ನೋಡಿದ್ದೀನಿ. ಅದ್ರಲ್ಲಿ ಒಬ್ಬರನ್ನೊಬ್ರು ನೋಡಿ ಲವ್ ಮಾಡ್ತಾರೆ. ಅದ್ ಸರಿ, ನೀನ್ ಯಾಕೆ ಇದನ್ನೆಲ್ಲ ನನ್ನನ್ ಕೇಳ್ತಾ ಇದ್ಯಾ? ಎಲ್ಲ ವ್ಯವಹಾರಕ್ಕಾಗಿನೇ. ನೀಗೆ ನೋಡ್ದೆ ಮಾಡೋ ಪ್ರೀತಿ, ನೋಡ್ಕೊಂಡ್ ಮಾಡಿರೋ ಪ್ರೀತಿ, ಲೆಟರ್ ಪ್ರೀತಿ, ಮೊಬೈಲ್ ಪ್ರೀತಿ, ಓಡೋದ್ ಪ್ರೀತಿ, ಉದ್ಧಾರ ಆಗದೆ ಇರೋ ಪ್ರೀತಿ ಅಂತ ಎಷ್ಟೊಂದು ಪ್ರೀತಿ ನೋಡಿದೀನಿ. ಇದೇನಿದು ಪ್ರೀತಿನೂ ಅಲ್ವಂತೆ, ಮದ್ವೆನೂ ಇಲ್ವಂತೆ. ಊರ್ಗೂರೇ ಮಲಗಿರೋ ಟೇಬಲ್ ಇವ್ರು ಸೇರ್ಕೊಂಡು ಕಬಡ್ಡಿ ಆಡ್ತಾರಂತೆ. ಬಜಾರಿಯರ ಸುಪ್ಪನಾತಿಯರ ಅವಳು ನಿಮ್ ತರ ಊರ್ ಮೇಯ್ಸೋಳ ಅಲ್ವೇ? ಅವಳೊಂದ್ ಚಿಕ್ಕ ಮಗು ಇದ್ದ ಹಾಗೆ ನಿಮ್ ಬಾಳಿಗೆ ಹೌದು, ಬಾಯಲ್ಲಿ ಬೆಳ್ಳಿಟ್ರು ಚೀಪಾಗಿ ಬರಕಿಲ್ಲ. ನೀನೇನ್ ಸಾಚನ? ನನಗ್ ಗೊತ್ತಿಲ್ವ ನೀನ್ ಎಂತವಳು ಅಂತ. ಮಾತು ತಿಳ್ಕೊಳ್ಳಿ. ಯಾರಾದ್ರೂ ನನ್ನ ಹುಡುಗಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಯಾರ ಮನೆಗೆ ಯಾವಾಗ ನುಗ್ಗಿ ಅದೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಹುಷಾರ್. ಅಕ್ಕ, ಏನಮ್ಮ ಏನಕ್ಕ ಇನ್ನು ಹಾಗೆ ಕೂತಿದ್ದೀರಲ್ಲ? ಮುಹೂರ್ತಕ್ಕೆ ಟೈಮ್ ಆಯ್ತು, ಬನ್ನಿ ಅಕ್ಕ. ಇಲ್ಲಮ್ಮ, ನಾನು ಆಮೇಲೆ ಬರ್ತೀನಿ. ಕವಿತಾ, 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 ಪಾಪ ಮಗು ಪ್ರೀತಿಯಿಂದ ಕರೀತಾ ಇದೆ, ಹೋಗ್ಬಿಡ್ಬಮ್ಮ. ಇಲ್ಲ ಅಜ್ಜಿ, ನನ್ನ ಮನ್ಸು ಸರಿ ಇಲ್ಲ. ಏಯ್ ಕವಿ, ಇಷ್ಟು ಚಿಕ್ಕ ವಿಷಯಕ್ಕಲ್ಲ ಯಾರಾದ್ರೂ ಬೇಜಾರು ಮಾಡ್ಕೋತಾರ? ನಾವೆಷ್ಟು ಒಳ್ಳೆಯವರಾದ್ರೂ 4 ಜನ 4 ಥರ ಆಡ್ಕೋತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅದ್ ಸರಿ, ಲೋಕಿಗೆ ಯಾಕೆ ಮೇಲೆ ಅಷ್ಟೊಂದು ಹಾಕ್ತಾರೆ? ಏನ್ ಹೇಳ್ತಿದ್ದೀರಾ ಅಜ್ಜಿ? ಹೌದಮ್ಮ, ನಿನ್ ಬಗ್ಗೆ ಒಂದ್ ಮಾತು ತಪ್ಪಾಗಿ ಹೇಳಿದ್ರು ಅಷ್ಟೇ. ಲೋಕಿ ಬಂದ್ ಬಿಟ್ಟ ನೋಡು, 4 ಹಾಲು ಉದ್ರೋಯ್ತು. ಹೋಗ್ ಮುಖ ತೊಳ್ಕೊ. ಗಟ್ಟಿ ಮೇಳ, ಗಟ್ಟಿ ಮೇಳ, ಗಟ್ಟಿ ಮೇಳ. ಯಾಕಜ್ಜಿ ಅವ್ರು ಯಾವಾಗ್ಲೂ ಒಂಥರ ಮಾತಾಡ್ತಾರೆ? ಕವಿತಾ, ರುಚಿಯಾದ ಹಣ್ಣು ಕೊಡೋ ಮರನ ನಾವು ಸರಿಯಾಗಿ ಪೋಷಣೆ ಮಾಡಲಿಲ್ಲ ಅಂದ್ರೆ ಅದ್ರ ರೂಪನೇ ಬದಲಾಗ್ಬಿಡುತ್ತೆ. ಹಾಗೇನೆ ನಮ್ ಲೋಕಿ ಕೂಡ, ಅವನಲ್ಲೂ ಒಂದು ಒಳ್ಳೆ ಮನಸ್ಸಿದೆ. ಅವನ್ನ ಅರ್ಥ ಮಾಡ್ಕೊಂಡು ಅವನ ಜೀವನನ ಹಂಚ್ಕೊಳ್ಳೋ ಒಂದು
ಒಳ್ಳೆ ಹೆಣ್ ಸಿಕ್ಕಿದ್ರೆ ಅದಕ್ ನಾನಿಲ್ವಾ? ಏನು ಏನೇನೋ ಏನಂದೆ ಕಳ್ಳಿ. ಯಾವ್ದಾದ್ರು ಮೂವಿಗೆ ಹೋಗೋಣ ಬಾ. ಓಕೆ ಡಾರ್ಲಿಂಗ್. ಆಟೋ ನೀವ್ಯಾರಿಗೆ ಬರ್ತೀರಾ? ಕುತ್ಕೊಳ್ಳಿ. ಸರಿಯಪ್ಪ. ಏಯ್ PVR ಅಲ್ಲಿ ಯಾವ್ದೋ ಫಿಲಮು? ಸೂಪರ್ ಫಿಲಮು. ಕ್ರೌಡೇ ಇರಲ್ಲ. ಅಲ್ಲೊಂದು ಲವರ್ಸು ಇಲ್ಲೊಂದು ಲವರ್ಸು ಇರ್ತಾರೆ. ನಾವು ಕಾರ್ನರ್ ಸೀಟಲ್ಲಿ ಕೂತ್ಕೊಂಡು ಶುರು ಹಚ್ಕೊಂಡ್ಬಿಡೋಣ. ಶುರು ಹಚ್ಕೊಳ್ಳೋಣ ಅಂದ್ರೆ ಏನದು? ಅದೇ ಡಾರ್ಲಿಂಗ್ A+B² ಅಂತ. A+B² ಅದನ್ನ ಸ್ಕೂಲಲ್ಲಿ ತಾನೇ ಹೇಳ್ಕೊಡೋದು. ಕರೆಕ್ಟಾಗಿ ಹೇಳಿದೆ. ಅದನ್ನ ಸ್ಕೂಲಲ್ಲಿ ಹೇಳ್ಕೊಟ್ರೆ ಆಲ್ಜಿಬ್ರಾ, ಅದನ್ನೇ ಥಿಯೇಟರ್ ಹೇಳ್ಕೊಟ್ರೆ ಲವ್ ಜಿಬ್ರಾ. ಲವ್ ಜಿಬ್ರಾ ಅಂದ್ರೆ ಏನು ಅಂತ ಸ್ಯಾಂಪಲ್ ತೋರ್ಸ ಡಾರ್ಲಿಂಗ್. ಕಣ್ಮುಚ್ಕೋ. ಏನಕ್ಕೆ? ನಿನಗೆ ನಾಚಿಕೆ ಆದ್ರೆ ನೀನೇ ಕಣ್ಮುಚ್ಕೋ. ಇಲ್ಲೇ ಶುರು ಹಚ್ಕೊತೀರಾ? ಮಾಡ್ತೀನಿ. ಆಟೋ ಏನಾಯ್ತು? ಏನಿಲ್ಲ ಸರ್, ಇವಳು ಅವಾಗವಾಗ ಕೈ ಕೊಡ್ತಾ ಇರ್ತಾಳೆ. ಸ್ವಲ್ಪ ತಳ್ಬಿಟ್ರೆ ಸಾಕು ಹೋಯ್ತಾ ಇರ್ತಾಳೆ. ಪ್ಲೀಸ್ ಸ್ವಲ್ಪ ತಳ್ಬಿಡ್ತೀರಾ? ನಮ್ಮ ಫೀಲಿಂಗ್ಸೇ ಅರ್ಥ ಮಾಡ್ಕೊಳಲ್ಲ ನೀನು. ಕರ್ಮ ಇದು ಫೀಲಿಂಗ್ ಇವಾಗ ಗೊತ್ತಾಯ್ತದೆ. ತಳ್ಳು ಬೇಗ. ಆಟೋ ಜಾಸ್ತಿ ಮಾತಾಡಿದ್ರೆ ಪಾರ್ಟ್ಸ್ ಬಿಚ್ಚಿ ಕಲಾಸಿ ಪಳ ಚಾಕನ ಅಂಗಡಿಗೆ ಹಾಕ್ಬಿಡ್ತೀನಿ. ಹುಷಾರ್. ಅಮ್ಮಣ್ಣೆ ಪ್ಲೀಸ್ ಡೌನು. ಏಯ್ ನಿಲ್ಸಯ್ಯ, ನಮ್ಮಿಬ್ರನ್ನ ಯಾಕಯ್ಯ ಬೇರೆ ಮಾಡ್ದೆ? ನನಗೆ ಯಾವ್ದಾಗ್ತೀಯಾ? ನೀವಿಬ್ರು ದೊಡ್ಡ ಲೈಲಾ ಮಜ್ನು, ಅದಕ್ಕೆ ಬೇರೆ ಮಾಡ್ಬಿಟ್ಟೆ. ಹೌದು, ಯಾವೂರು? ಹುಬ್ಬಳ್ಳಿ. ನಿಮ್ಮ ಮಜೆ ನಿಮ್ಮ ಅಪ್ಪ ಅಮ್ಮ ಹೊಲ ಮಾರಿ ಮನೆ ಮಾರಿ ಮಗಳು ಕಾಲೇಜ್ಗೆ ಹೋಗ್ಲಿ ಅಂತ ಕಳ್ಸಿದ್ರೆ ನೀನು ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು PVR ಬಂದು ಕುಂತ್ಕೊಂಡ್ಬಿಟ್ಟು ಹೌದೌದು ಲವ್ ಜಿಬ್ರಾ ಓದ್ತೀರಾ? ಲವ್ ಜಿಬ್ರಾ ಕಣ್ ನೋಡಿದ್ರೆ ಕಣ್ ಕಿತ್ತಾಕ್ಬಿಡ್ತೀನಿ, ಲವ್ ಮಾಡಿದ್ರೆ ಒಟ್ಟಾಕ್ಬಿಡ್ತೀನಿ. ಅದೇ ನನ್ನ ಕ್ಯಾರೆಕ್ಟರ್. ಹೋಗ್ಲಿ ಗೊತ್ತೀಯಾ? ನಾನೆಂತ ಹಾರ್ಡ್ ವರ್ಕರ್ ಅಂತ ನನಗೇನು ಗೊತ್ತಿಲ್ಲ. ನನ್ನ ಮಗಳು ಅವಳ ಫ್ರೆಂಡ್ ಜೊತೆ ಕಾಲೇಜ್ಗೆ ಹೋಗೋವಾಗ ನಿಮ್ಮ ಮಗ ಕೃಷ್ಣ ಅವಳನ್ನ ಕಿಂಡಲ್ ಮಾಡಿ ಅವಳ ಬಟ್ಟೆನೆಲ್ಲ ಹರಿದಾಕಿ ಅವಳಿಗೆ ತುಂಬಾ ಅವಮಾನ ಮಾಡಿದ್ದಾನೆ ಸರ್. ಇವ್ರ ಮಗಳನ್ನ ನೀನು ಕಿಂಡಲ್ ಮಾಡಿದ್ಯಾ? ಅಪ್ಪ ಕಿಂಡಲ್ ಮಾಡಿದ್ಯಾ? ಹೌದಪ್ಪ. ನನಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. ನೀನ್ ನನಗೆ ಹುಟ್ಟಿದ್ಯೋ ಅಥವಾ ಬೇರೆ ಯಾರಿಗಾದ್ರೂ? ನೀನ್ ನನಗೆ ಹುಟ್ಟಿದ್ರೆ ಈ ರೀತಿ ಬಟ್ಟೆ ಎಳೆಯೋದು ಕಿಂಡಲ್ ಮಾಡೋ ಅಂತ ಚಿಲ್ಲರೆ ಕೆಲಸ ಮಾಡ್ತಿರ್ಲಿಲ್ಲ. ಅವಳನ್ನ ಅಲ್ಲೇ ಎತ್ಕೊಂಡೋಗಿ ರೇಪ್ ಮಾಡ್ತಾ ಇದ್ದೆ. ಅಪ್ಪನೂ ಮಗನು ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ? ನಿಮಗೆ ಹೇಗ್ ಬುದ್ಧಿ ಕಲಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲಿಗೆ? ಎಲ್ಲಾದ್ರೂ ಸರ್ ಯಾಕೆ ಎದ್ರಕೋತೀರಾ? ಬನ್ನಿ ಸರ್, ನಾನಿದ್ದೀನಿ. ತುಂಬಾ ಥ್ಯಾಂಕ್ಸ್. ಅದೆಲ್ಲ ಏನು ಬೇಕಾಗಿಲ್ಲ. ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನು ಕಾಪಾಡಿದ್ದೀನಿ. ಅಲ್ಲ ನೀವು ಇಷ್ಟು ಜನ ಇದ್ರ ದಾಂಡಿದ್ರು, ಅವನೊಬ್ಬ ಹಿಡಿಯಕ್ಕಾಗ್ಲಿಲ್ವಾ? ಸೀರೆ ಉಟ್ಕೊಳ್ಳಿ, ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಅವನ್ ನಾನೇ ನೋಡ್ಕೋತೀನಿ. ಅಪ್ಪ ನನಗೊಂದು ಚಾನ್ಸ್ ಮಾಡ್ತೀನಿ ನಾನು.
ನಾನು ಅವ್ನು ಮುಗಿಸ್ಬಿಡ್ಲಾ? ನೀನ್ ಒಬ್ನೇ ಅಲ್ಲ, ಇನ್ನು 100 ಜನ ಬೇಕಾದ್ರೆ ಹೋಗ್ಲೇ ಇವನ್ ಯಾರು ಆಮೇಲೆ ಹೊಡೆಯೋಣ. ಫಿಲ್ಮ್ ತುಂಬಾ ಚೆನ್ನಾಗಿದೆ ಅಂತ ಲವ್ ಸೆಂಟಿಮೆಂಟ್ ಅಂತ ಬಂದೆ ಗೊತ್ತಾ? ನಮಸ್ತೆ ಗುರು. ಈ ಸೀನೆಲ್ಲ ಬೇಡ ಗುರು, ಎಲ್ಲಿಂದ ಡವ್? ವಾ ಇವಳ ಮತ್ತೆ ನಿಂತವನೇ ಬಂದು ಸೇರ್ಕೊಂಬಿಟ್ಲಾ? ಸೂಪರ್. ಆಕ್ಚುಲಿ ಅವತ್ತೇನಾಯ್ತು ಅಂತಂದ್ರೆ ಮುಂದೆ ಇಳಿಯಮ್ಮ ಅಂತಂದ್ರೆ ಇಳಿಯೋದೇ ಇಲ್ಲ ಅಂತ ಗುರು. ಮತ್ತೆ ಎಲ್ಲಿಗೆ ಹೋಗ್ಬೇಕ, ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡೋಗ ಅಂದ್ಬಿಡದ. ಸಿಂಗಲ್ ಹೊಡೆಯ ಬಾಲ್ಗೆ ಸಿಕ್ಸರ್, ಇನ್ ಸಿಕ್ಸರ್ ಹೊಡೆಯ ಬಾಲ್ ಸಿಕ್ಕಿದ್ರೆ ಬಿಟ್ಬಿಡ್ತೀವಾ? ಸೆಂಚುರಿನೇ ಆಗ್ಬಿಡ್ತೀವಿ. ಯಮ್ಮ ಯಮ್ಮ ನೋಡ್ದೆ 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 ಯಮ್ಮ ಯಮ್ಮ ಮಾಡ್ದೆ ಮಾಡ್ದೆ ನಾ ಮಾಡ್ದೆ. ಅವತ್ ನೈಟ್ ಫುಲ್ಲು ಬೆಳಗ್ಗೆ 6 ಗಂಟೆಗೆ ಪ್ಯಾಕಪ್. ಅವತ್ ಬಂದಿದ್ ಮೈಕೈ ಇನ್ನೂ ಕಡಿಮೆ ಆಗಿಲ್ಲ ಗುರು. ಬರಲ ಗುರು. ಆಗ ಸತ್ತ. ಓಕೆ. ಏನ್ ರೋಷನ್, ಏನ್ ಹೇಳ್ತಾ ಇದ್ದೀರಾ ನೀವು? ನೀನು ಒಬ್ಬನ ಜೊತೆ ಲವ್ ಮಾಡ್ತಾರೆ, ಇನ್ನೊಬ್ಬನ ಜೊತೆ ರೋಮಾನ್ಸ್ ಮಾಡ್ತಾರೆ, ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಹೋಗ್ತೀರಾ? ನಮಗೆ ಸೀನಾ ಒಂದು ಲವ್. ಮಾದೇವಿ ಜಗನ್ಮಾತಾ ಜಗದೀಶ್ವರಿ ಲೋಕೇಶ್ವರಿ, ಈ ಶುಕ್ರವಾರ ನನಗೆ ಏನೂ ಆಗದಿರೋ ತರ ಮಾ ಹಿಂಗುರಾಯಿಸ್ತವನೆ. ಏನಪ್ಪ ಈ ಶುಕ್ರವಾರ ಏನೋ ಅಟ್ಯಾಕ್ ಆಗೋ ತರ ಆಯ್ತಲ್ರಿ. ಚಿತ್ರವಾಗೆಲ್ಲ ಆಕ್ಟ್ ಮಾಡ್ತಾವನಲ್ಲಪ್ಪ. ಗುರಾಯಿಸೋಣಪ್ಪ, ಜೋಬಗ್ ಬರೇ ಕೈ ಹಾಕ್ತಾವನೆ. ಡಿಚ್ಚಿ ಸೀರಿಯಲ್ ಕಡೆ ಹುಡುಗ ಏನಾದ್ರು ಆಗಿರ್ಬೋದಾ? ಮೂಗೆಲ್ಲ ಕೈ ಹಾಕ್ತಾವನಲ್ಲಪ್ಪ. ಮನೇಲಿ ಒಂದ್ಸಲಿ ಕಿರಿಕ್ ಮಾಡಿದ್ದೆ. ಆ ಹುಡುಗನ ಹೋದ ವಾರದಲ್ಲಿ ವೈನ್ ಸ್ಟೋರ್ ಅಲ್ಲಿ ಒಂದು ಕಿರಿಕ್ ಆಗಿತ್ತು. ಆ ಕಡೆ ಏನಪ್ಪ ಇವನು ಬಾಚಿಂಗೇನೆ ಕತ್ತಿತರ ಎತ್ತವನೆ. ನಾನು ಎಷ್ಟೋ ಜನಕ್ಕೆ ಮೀಟ್ರ್ ಗೀಟ್ರ್ ತಿರುಗಿಸಿ, ಅದ್ರಲ್ಲಿ ಯಾರಾದ್ರೂ ಒಬ್ಬ ಬಂದು ತಗ್ಲಾಕೊಂಡವನಪ್ಪ. ವೆರೈಟಿ ವೆರೈಟಿ ಮಾಡ್ತಾವ್ರಿ. ಆ ಸುದೀಪ್ ತರ ಎಲ್ಲ ಆಕ್ಟ್ ಮಾಡ್ತಾವ್ರಿ. ಯಪ್ಪ ಬಸ್ಕಿ ಹೊಡಿತಾವನಪ್ಪ. ಬಸ್ಕಿ ಹೊಡೆದು ಏನಾದ್ರು ಹೊಡಿಬೋದ? ತೊಡೆ ಹೊಡೆದ. ಏನಾದ್ರೂ ಸಿನಿಮಾ ಇವನ್ ಗಾಂಧಿನಗರದಲ್ಲಿ ಎಲ್ಲೂ ನೋಡ್ಲಿಲ್ವಲ್ಲಪ್ಪ. ಅಲ್ಲ ಯಪ್ಪ ಎಲ್ಲೋದ್ನಪ್ಪ? ಹೊಂಟೋದ್ನಪ್ಪ ದರಿದ್ರ. ಯಾರಿಗೆ ಏನ್ ಮಾಡಿದ್ದು? ಅಯ್ಯೋ ಆತ್ರದಲ್ಲಿ ಏನೋ ಮುಟ್ಬಿಟ್ಟಿದ್ದೀನಿ. ಅಯ್ಯೋ ಏನ್ ಸ್ಮೆಲ್ಲು. ಅಮ್ಮ ನೀಟಾಗಿ ಡ್ರೆಸ್ ಹಾಕಕ್ಕೂ ಬಿಡಕ್ಕಿಲ್ವಲ್ಲಪ್ಪ. ನನ್ ಮಗಳು ಮತ್ತೆ ಬದ್ಲಲ್ರಿ ಕಂಟಕ. ಗುರು ನಮಸ್ಕಾರ. ಈಗ ಗೊತ್ತಾಯ್ತು. ಹಲೋ, ನೀವು ಆಟೋ ಡ್ರೈವರ್ ತಾನೆ? ಹೌದಣ್ಣ. ಅದನ್ನೇ ನಾನು ಇಷ್ಟೊತ್ತಿ ಯೋಚನೆ ಮಾಡ್ತಾ ಇದ್ದೆ. ಇದನ್ ಯೋಚನೆ ಮಾಡೋದಕ್ಕೇನೋ ಬಸ್ಕಿ ಹೊಡೆದಿ ಮೂಗಲ್ಲಿ
ಹುಡುಕಿದ್ದು. ನೀನೇ ಗುರು, ನಾನು ಯಾವ್ದು ಬಂಡೆ ಅನ್ಕೊಂಡ್ಬಿಟ್ಟೆ. ಅನ್ಕೋತಿಯ ಹೋಗ್ಲಿ. ಏನ ಇದಲ್ಲ? ಟಿಕೆಟ್ ಯಾರು? ಡಾಕ್ಟ್ರು. ಪರಲೋಕಕ್ಕೆ ಹೋಗ್ಬೇಕಾಗಿರೋ ಡೆಡ್ ಬಾಡಿ ಚಟ್ಟದ ಮೇಲೆ ನೀನ್ ನೋಡಿದ್ರೆ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾ ಇದೀಯಾ? ಅದು ಬಿಡು, ಪುಣ್ಯತಿಥಿಗೆ ಒಂದು ಹಾಡು ಆಡಿದ್ರಲ್ಲ, ಅದನ್ನ ಒಂದ್ಸಲ ಆಡ್ಬಿಡು. ನಮ್ದೇ ಸತ್ತೋಗ್ಬಿಡ್ತೀನಿ. ಆಡ್ತೀಯಾ? ನಮ್ಮ ಅಣ್ಣವ್ರ ಹಾಡು ಕೇಳಿದ್ರೆ ನೀ ಸಾಯಲ್ಲ ಕಣೋ. ಏನೇ ನಾನು ಸ್ವಲ್ಪ ದಿವಸದಿಂದ ನೋಡ್ತಾನೆ ಇದ್ದೀನಿ. ಕದ್ದು ಮುಚ್ಚಿ ನೋಡೋದೆಲ್ಲ ಮಾಡ್ತಾ ಇದ್ಯಾ? ಏನ್ ಲವ್ಸ್ ಮಾಡ್ತಿದ್ಯಾ? ಲವ್ಸು ನಾನು ನೋಡ್ ದಿವಸ ಕರ್ದಿಲ್ಲ ಬತ್ಯ ಬತ್ಯ ಅಂತ. ಅವತ್ತು ಇಷ್ಟ ಆಗ್ಲಿಲ್ಲ, ಇವತ್ ಮಾತ್ರ ಇಷ್ಟ ಆದ. ನಾನು ಇನ್ನೊಂದು ನಿಮಿಷ ಕೂಡ ಇರಬಾರ್ದು. ಅಯ್ಯೋ, ಕವಿತಾ ಕವಿತಾ, ಸ್ವಲ್ಪ ನೀರು ತಗೊಂಬಮ್ಮ. ಕವಿತಾ, ಯಾಕೋ ಅವಳ ಹೊಡೆದೆ? ಕವಿತಾ, ಏನಾಯ್ತು? ಕವಿತಾ ಕವಿತಾ ಕವಿತಾ, ಏನಾಗ್ತಾ ಇದೆ? ಕವಿತಾ ಕವಿತಾ, ಏನಮ್ಮ ಏನಾಗ್ತಾ ಇದೆಯಾ? ಕುಡಿ, ನೀರು ಕುಡಿ. ಏನಾಯ್ತಮ್ಮ? ಕವಿತಾ, ಏನಾಯ್ತು? ಮಗು ಲವ್ಸ್ ಮಾಡೋದಕ್ಕೆ ಒಂದು ಗಂಡ್ ಬೇಕಂತೆ. ಯಾರಾದ್ರೂ ಕೆಲಸ ಇಲ್ದೇವನಿದ್ರೆ ಕರ್ಕೊಂಬ. ಪಾಪ ಲವ್ಸ್ ಮಾಡ್ಲಿ, ಲವ್ಸು. ಏನಾಯ್ತು ಅಜ್ಜಿ? ಅಜ್ಜಿ ಏನಾಯ್ತು? ಇನ್ನೇನಾಗ್ಬೇಕಮ್ಮ? ಏನಾಗ್ಬಾರ್ದಾಗಿತ್ತು. ಏನ್ ಮಾಡೋದು? ಇವನ್ ಬೇರೆ ಒಳಗಿದ್ದಾನೆ. ಹೇಗಪ್ಪ ದೇವ್ರೆ, ನೀನೇ ಕಾಪಾಡ್ಬೇಕು. ಬನ್ನಿ. ನಮ್ಮ ವಿಲೇಜ್ ಅಕೌಂಟೆಂಟ್ ಸೋಮಣ್ಣ ಬಂದಿದ್ದ. ಯಾಕೆ? ಮಗಳ ಮದುವೆ ಅಂತ ಹೇಳ್ತಾ ಇದ್ದ. ಒಂದು 5,000 ರೂಪಾಯಿ ದುಡ್ಡು ಬೇಕು ಅಂತ ಕೇಳಿದ್ದ. ಹೋಗ್ಲಿ, ಲೋಕಿ ಮಲಗ್ಬಿಟ್ನಾ? ಹಾ, ಇವಾಗ ತಾನೇ ಮಲಗ್ದ. ಅವ್ನಿಗೆ ಇಷ್ಟವಾದ ಸಿಹಿ ತಿಂಡಿ ತಂದಿದ್ದೀನಿ, ಬೆಳಗ್ಗೆ ಎದ್ಮೇಲೆ ಕೊಡು. ಆಯ್ತು. ಊಟ ಮಾಡಿದ್ನಾ? ನಾನೇ ತಿನ್ನಿಸ್ದೆ. ನೀನ್ ಯಾಕೆ ಒಂಥರ ಇದೆಯಾ? ಮುಖ ಎಲ್ಲ ಬೆವರ್ತಾ ಇದೆ. ಅದೇನಿಲ್ಲ, ಒಳಗಡೆ ಒಲೆ ಊದ್ತಾ ಇದ್ನಲ್ಲ, ಅದಕ್ಕೆ. ನಿಂದು ಊಟ ಆಯ್ತಾ? ಹಾ, ನಂದಾಯ್ತು. ಕೈ ಕಾಲು ತೊಳ್ಕೊಳ್ಳಿ, ನಿಮ್ಗೂ ಊಟ ಬಡಿಸ್ತೀನಿ. ಅಲ್ಲಿ ಬೇಡ, ಇಲ್ಲಿ ತೊಳ್ಕೊಳ್ಳಿ. ನನಗೇನು ಊಟ ಬೇಡ, ಒಂದು ಲೋಟ ಮಜ್ಜಿಗೆ ತಂದು ಕೊಡು. ಆಯ್ತು, ತರ್ತೀನಿ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ಬಟ್ಟೆನಾ? ಮಜ್ಜಿಗೆ ಕುಡಿದ್ಬಿಟ್ಟು ಆಮೇಲೆ ಬದಲಾಯಿಸ್ಕೊಳ್ಳಿ. ಈಗೇನು ಅವಸರ? ಏನಾಯ್ತಾ ನಿನ್ಗೆ? ಯಾರ ನೀನು? ಏನಕ್ಕೆ ಇಲ್ಲಿ ಬಂದಿದ್ಯಾ? ಹೇಳಲೇ. ನೀನು ಅಯ್ಯೋ, ಸತ್ತೋಗ್ಬಿಟ್ಟಿದ್ದಾನೆ. ಸುಮ್ಮನೆ ಕಿತ್ಬೇಡ. ಈ ನನ್ನ ಮಗ ಇದ್ದಿದ್ರೆ ನಮ್ಗೆ ತೊಂದರೆ ಆಗ್ತಿತ್ತಲ್ವಾ? ಇನ್ ಮುಂದೆ ನಾವಿಬ್ರು ಹಾಯಾಗಿರ್ಬೋದು. ಅಯ್ಯೋ, ನಿಮ್ಮ ಊರಲ್ಲಿರೋರು ಕೇಳಿದ್ರೆ ಏನ್ರಿ ಹೇಳೋದು? ಬೆಂಗಳೂರಿಗೆ ಹೋಗಿದ್ರೆ ಅಂತ ಹೇಳಕ್ಕಾಗಲ್ವಾ? ಆಕ್ಸಿಡೆಂಟ್ ಆಯ್ತು ಅಂತ ಹೇಳು, ಏನಾದ್ರೂ ಒಂದು ಹೇಳು. ಎತ್ತು.
ಬಿಡು ಬಾ ನಡಿ ಯಾರಿಗೂ ಗೊತ್ತಾಗಲ್ಲಪ್ಪ. ಇವತ್ತು ನಮ್ಮಿಬ್ರು ಮಧ್ಯೆ ಇದ್ದ ಗಂಟಗ ಬಗೆಹರಿತು ಅಲ್ವೇನು ಮೀನಾಕ್ಷಿ? ಮೀನಾಕ್ಷಿ ಬಾಯರ್ಕೆ ಆಗ್ತಿದೆ, ಒಂದ್ ಗ್ಲಾಸ್ ನೀರ್ ತಗೊಂಡ್ಬರ್ತೀಯಾ? ನೀರೇನು, ಹಾಲೇ ತಗೊಂಡ್ ಬರ್ತೀನಿ. ಯಾರಿರ್ಬೋದು? ಮೀನಾಕ್ಷಿ, ನಾನ್ ನೀರ್ ಕೇಳ್ದೆ, ಎಲ್ಲೋಗಿದ್ದೆ? ಯಾರೋ ಬಾಗಿಲು ತಡ್ದಂಗಾಯ್ತು, ನೋಡಿದ್ರೆ ಯಾರು ಇಲ್ಲ. ಒಂದ್ ನಿಮಿಷ ತರ್ತೀನಿ. ನಾನು ಬರ್ತೀನಿ. ಆಯ್ತು ಬನ್ನಿ. ಯಾರೋ ಗ್ಯಾಸ್ ಓಪನ್ ಮಾಡ್ಬಿಟ್ಟಿದ್ದಾರೆ. ಏನಾ ನಿಂದು ಗೋಳು? ಏನಂಗ್ ಕೊಡಕ ಎದ್ದೇಳೋ, ಇಲ್ಲೋಡೋ ವಿಷಯನ ಕುಡ್ಬಿಟ್ಟು ಎಣ ಮಲಗ್ದ ಮಲಗೋಳ. ಅಲ್ಲೋಡಲೆ ಅಲ್ಲೋಡ. ಅಯ್ಯೋ ಕವಿತಾ, ಕವಿತಾ, ಅಮ್ಮ ಕವಿತಾ, ಕವಿತಾ, ಕವಿತಾ. ಅಯ್ಯೋ ಎತ್ಕೊಳ್ಳೋ, ಎತ್ಕೊಳ್ಳೋ ಕವಿತಾ. ಈ ಮುದುಕಿಗೆ ಯಾವಾಗಲೂ ಇದೆ ಗೋಳು. ಅಮ್ಮ ಚಾಮುಂಡೇಶ್ವರಿ, ಮಗುನ ಕಾಪಾಡ್ತಾಯಿ, ಮಗುನ ಕಾಪಾಡು. ಸ್ವಾಮಿ, ನಮ್ ಕವಿತಾ ಹೇಗಿದ್ದಾಳೆ? ದೇವ್ರ ದಯೆಯಿಂದ ಚೆನ್ನಾಗೇ ಇದ್ದಾಳೆ. ನನ್ನಪ್ಪ. ಏಯ್ ಬರ ಇಲ್ಲಿ. ನನ್ಗೆ ಆವಾಜ? ಆ ಹುಡುಗಿ ನಿನ್ಗೆ ಹೇಗ್ ಗೊತ್ತು? ಆ ಹುಡುಗಿ ನಿನ್ಗೆ ಹೇಗ್ ಗೊತ್ತು ಅಂತ ಕೇಳಿದೆ. ಅವಳೇನ್ ದೊಡ್ಡ ಇವಳು? ಅವಳು ಹೆಂಗ್ ಗೊತ್ತು ಅಂತ ಫ್ಲಾಶ್ ಬ್ಯಾಕ್ ಬೇರೆ ಹೇಳ್ಬೇಕಾ? ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಆ ಹುಡುಗಿ ನಿನ್ಗೆ ಹೇಗ್ ಗೊತ್ತು ಅಂತ ಹೇಳು. ಏನಯ್ಯ ರೋಪ್ ಆಗ್ತಿದ್ಯಾ? ಅಷ್ಟೆಲ್ಲ ಸೀನ್ ಇಲ್ಲಮ್ಮ. ಎಲ್ಲ ಹೋಗಿ ಯಾವ ಜೊತೆ ಮಲ್ಲಿಗೆ ಮಜಾ ಮಾಡಿ ಹೊಟ್ಟೆ ತುಂಬಿಸ್ಕೊಂಡ್ಬಂದು ನಮ್ಮನೆಗೆ ಸೇರ್ಕೊಂಡು ಆ ಮಗುವಿನ ತಂದೆ ನಾನೇ ಅಂತಾಳೆ. ಇವಳು ಮಾತ್ರ ಅಲ್ಲ, ನನ್ನ ಲೈಫಲ್ಲಿ ನೋಡ್ರೆ ಎಲ್ಲ ಹುಡುಗರು ಇದೇ ತರ ಮೋಸ ಮಾಡೋರೆ ಗುರು. ಅಲ್ಲ ಇವಳು ಇನ್ನಂತ ಜಾತಿ ಗುಟ್ಟಿರ್ಬೇಕು. ಯಾರನ್ನ ನೋಡಿ ಏನೋ ಹೇಳ್ತಾ ಇದೀಯಾ? ಅವಳು ಯಾರು ಗೊತ್ತಾ? ಅವಳು ಎಂತ ಕುಟುಂಬದಲ್ಲಿ ಹುಟ್ಟಿಗಳಿಂದ ಗೊತ್ತಾ? ಅವಳಿಗೂ ನನಗೂ ಏನ್ ಸಂಬಂಧ ಅಂತ ಗೊತ್ತಿಲ್ಲ ನಿನಗೆ? ಕವಿತಾ ನನ್ನ ಸ್ವಂತ ಅಕ್ಕನಿಗೆ ಒಬ್ಬಳೇ ಮಗಳು. ನನ್ನ ಫ್ರೆಂಡ್ ಅಶೋಕ್ ಕವಿತಾನ ನೋಡಿದ ಆ ಕ್ಷಣನೇ ಅವಳ ಮೇಲೆ ಅವನಿಗೆ ಲವ್ ಶುರುವಾಯಿತು. ಅದನ್ನ ನನ್ನ ಹತ್ರನೂ ಹೇಳ್ದ. ಅಶೋಕ್ನಂತ ಒಂದು ಒಳ್ಳೆ ಹುಡುಗ ನಮ್ಮ ಕವಿತಾ ಸಿಕ್ಕಿದ್ನಲ್ಲ ಅಂತ ನನಗೂ ಸಂತೋಷ ಆಯ್ತು.
ಅವನ ಲವ್ಗೆ ನಾನು ಕೂಡ ಸಪೋರ್ಟ್ ಮಾಡಿದೆ. 2-3 ಸರಿ ಕವಿತಾನ ಹತ್ರ ತನ್ನ ಲವ್ನ ಅವನು ಹೇಳ್ಕೊಂಡ. ಆದ್ರೆ ಅದ್ಯಾಕೋ ಕವಿತಾಗೆ ಅವನ ಇಷ್ಟನೇ ಆಗಲಿಲ್ಲ. ಒಂದಿನ ನನ್ನ ಹತ್ರ ಬಂದು ತುಂಬಾ ಫೀಲ್ ಮಾಡ್ಕೊಂಡ. ನೀನ್ ಯಾಕೆ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಡೈರೆಕ್ಟ್ ಆಗಿ ಮಾತಾಡಬಾರ್ದು ಅಂತ ನಾನು ಹೇಳ್ದೆ. ನೀನೇ ಮಾತಾಡು ಅಂತ ನನಗೆ ಹೇಳ್ದ. ನನಗೂ ಅವ್ರ ಅಪ್ಪ ಅಮ್ಮನಿಗೂ ಸ್ವಲ್ಪ ಮನಸ್ತಾಪ ಇದ್ದಿದ್ರಿಂದ ನೀನೇ ಹೋಗಿ ಮಾತಾಡು ಅಂತ ನಾನೇ ಐಡಿಯಾ ಕೊಟ್ಟೆ. ನೋಡಿ ಅಶೋಕ್, ನಾವು ನಮ್ಮ ಮಗಳಿಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದೀವಿ. ಲೈಫ್ ಪಾರ್ಟ್ನರ್ ಆರಿಸ್ಕೊಳ್ಳೋ ಸ್ವಾತಂತ್ರ್ಯನ ಅವಳಿಗೆ ಕೊಟ್ಟಿದ್ದೀವಿ. ಅವಳಿಗೆ ಇಷ್ಟ ಅಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ನಾವೇನು ಹೇಳಕ್ಕಾಗತ್ತೆ? ನೋಡಿ ಸರ್, ನಿಮ್ಮ ಮಗಳ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನ ಜೀವ ಇರೋದು ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬರೆದಿರೋ ಹಾಗೆ ನಾನು ನೋಡ್ಕೋತೀನಿ. ನೋಡಪ್ಪ, ನೀನ್ ಹೇಳ್ತಾ ಇರೋದನ್ನ ಕೇಳ್ತಿದ್ರೆ ನಮಗ್ ಸಂತೋಷನೇ ಆಗತ್ತೆ. ಆದ್ರೆ ಏನ್ ಮಾಡೋದು, ಮದ್ವೆ ಆಗಿ 10 ವರ್ಷ ಆದ್ರೂ ಮಕ್ಕಳೇ ಇಲ್ದೆ ಸಂಕಟ ಪಡ್ತಿದ್ ನಮ್ಗೆ ಎಷ್ಟೋ ದೇವರುಗಳಿಗೆ ಹರಕೆ ಹೊತ್ತು ಪೂಜೆ ಮಾಡಿ ಹುಟ್ಟಿದಂತ ಮಗಳ ಅವಳ ಸಂತೋಷನ ಕಿತ್ಕೊಳ್ಳೋದಕ್ಕೆ ನಮ್ಗಿಷ್ಟ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನ್ನ ಮಗಳ ವಿರುದ್ಧವಾಗಿ ನಾವ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವನ್ನ ಕಳಿಸ್ಬಿಟ್ಟು ನನ್ನ ಮಗಳ ಬರ್ಡೇಗೆ ಅಶೋಕ್ ಬಂದಿದ್ದ. ಕವಿತಾನೂ ಬಂದಿದ್ಲು. ಅಶೋಕ್ ಕವಿತಾ ಹತ್ರ ಮಾತಾಡ ಲವ್ನ ಹೇಳ್ಕೊಂಡ. ಯಾಕೋ ಏನೋ ಕವಿತಾ ಅವನ ಮೇಲೆ ಅವತ್ತು ತುಂಬಾ ಸಿಟ್ ಮಾಡ್ಕೊಂಡ್ಬಿಟ್ಲು. ಆಮೇಲೆ ನನ್ನ ಕೆಲಸದ ವಿಷಯವಾಗಿ ಫಾರಿನ್ ಹೋಗ್ಬಿಟ್ಟೆ. ಇದಕ್ಕಿದ್ದ ಹಾಗೆ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಅಶೋಕ್ನ ಮದುವೆ ಆಗುವಂತ ಫೋರ್ಸ್ ಮಾಡಿದ್ದಾರೆ. ತಮ್ಮ ಮಗಳ ಸಂತೋಷನೇ ತನ್ನ ಸಂತೋಷ ಅನ್ಕೊಂಡಿರೋ ಅವ್ರ ಅಪ್ಪ ಅಮ್ಮ ದಿಢೀರಂತ ಅಶೋಕನ ಮದುವೆ ಮಾಡ್ಕೊಂತ ಫೋರ್ಸ್ ಮಾಡಿದಾಗ ತನ್ನ ಉಸಿರಿಗೆ ಉಸಿರಾದ ಅವ್ರ ಅಪ್ಪ ಅಮ್ಮನ ದೂರ ಮಾಡ್ಕೊಂಡು ಬಂದಿಲ್ಲ ಅವಳು. ಅಪ್ಪ ಕಲೆಕ್ಟ್ರು, ಅಮ್ಮ ಡಾಕ್ಟ್ರು, ಕೋರ್ಟ್ ಗಟ್ಲೆ ಆಸ್ತಿ, ಡಿಸ್ಟ್ರಿಕ್ಟ್ ನಲ್ಲೇ ದೊಡ್ಡ ಶ್ರೀಮಂತ. ಅವನ ಮನಸ್ಸು ಮಾಡ್ರೆ ಯಾವ ಹುಡುಗಿನ ಬೇಕಾದ್ರೂ ಮದುವೆ ಆಗ್ಬೋದಿತ್ತು. ಅವನು ಪ್ರೀತಿಸ್ತಾ ಇದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರ ಎತ್ತಿ ಬಿಸಾಕ್ಬಿಟ್ಟು ಬಂದಿರೋ ನಮ್ಮ ಕವಿತಾ. ಅಮ್ಮ ಯಾವ ಕೆಟ್ಟೋದು ನಿನ್ನ, ಕೆಲ್ಸಕ್ಕೆ ಬರ್ತಿರೋ ನಿನ್ನ, ಒಳ್ಳೆ ಅಮಾವಾಸ್ಯೆ ಕತ್ಲೆತಿರೋ ನಿನ್ನ ನಮ್ಮ ಕವಿತಾ ಪ್ರೀತಿ ಮಾಡ್ತಾಳೆ ಅಂತಂದ್ರೆ ಅದೇ ಕಣ ವಿಧಿ. ನಿನ್ ಬಾಳ ನೋಡಿರೋ ಹುಡುಗಿರ್ ಬೇಕಾದ್ರೆ ಕೆಟ್ಟ ಇರ್ಬೋದು, ಆದ್ರೆ ನಮ್ ಕವಿತಾ ಅಂದ್ರು ಅಲ್ಲ ಕಣ. 24 ಕ್ಯಾರೆಟ್ ಶುದ್ಧ ಚಿನ್ನ ಕಣ. ಅವಳು ಗುಡಿನಲ್ಲಿರೋ ದೇವತೆ ಕಣ, ಆದ್ರೆ ನೀನು ಗುಡಿ ಹೊರಗೆ ಬಿದ್ದಿರೋ ಚಪ್ಪಲಿ ಕಣ. ಅವಳು ನಿನ್ನ ಪ್ರೀತಿಸ್ತಾಳೆ ಅಂತಂದ್ರೆ ನೀನು ಯಾವ ಜನ್ಮದಲ್ಲಿ ಎಷ್ಟು ಪುಣ್ಯ ಮಾಡಿರ್ಬೇಕು. ನಾನು ಈಗ 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 ಮನಸ್ಸು ಮಾಡ್ತಾ ಇದ್ದಂದ್ರೆ ನಿನ್ನ ಪೊಲೀಸ್ ಸ್ಟೇಷನ್ ಹಾಕ್ಸಿ ಕೈಕಾಲು ಮುರಿಸಿ ನಾನು ಏನ್ ಬೇಕಾದ್ರೆ ಮಾಡ್ಬೋದು. ನಿಂತ್ಕೋಬೇಡ, ಹೋಗೋ. ನೀನು ಒಬ್ಬ ಮನ್ಸ ಏನೋ, ಇಷ್ಟು ವರ್ಷ ಕಿತ್ತದಂತರ ಮಾಡ್ಬಿಟ್ಟಿಯಲ್ಲೋ. ನನ್ ಮುಂದೆ ನಿಂತ್ಕೋಬೇಡ, ಹೋಗೋ ಹೋಗು ಅಂತ ಹೇಳ್ತಾ ಇಲ್ವಾ? ಹೌದಜ್ಜಿ, ಯಾವತ್ತೋ ಹಿಡ್ಬೇಕಾದ ಹುಚ್ಚು ಇವತ್ತಿಡ್ತಿದೆ ಅಂತ ನೀ ಸಂತೋಷ ಪಡು. ನಮ್ ಕವಿ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ಬಿಟ್ಟೆ. ನಾನೆಂತ ಪಾಪಿ, ನಾನೆಂತ ಪಾಪಿ ಅಜ್ಜಿ. ಕವಿ 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 ಅಮ್ಮ, ಕವಿ ನೋಡಮ್ಮ, ನಿನಗೊಂದು ಸಂತೋಷದ ವಿಷಯ ಹೇಳ. ನಾನು ಬದಲಾಗಿದ್ದೀನಿ ಕಣೆ, ನಾನು ಬದಲಾಗಿದ್ದೀನಿ. ನಿನ್ನ ಜೀವನ ಪೂರ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ಏನಾಗಿದೆಯೋ ನಿನಗೆ ಗೊತ್ತಿಲ್ಲ ಅಜ್ಜಿ. ಈಗ್ಲಾದ್ರೂ ಅವಳ ಮನ್ಸನ್ನ ಅರ್ಥ ಮಾಡ್ಕೊಂಡಿಯಲ್ಲ, ಅಷ್ಟೇ ಸಾಕು. ನಾವು ಅವಳಿಗೆ ತೊಂದರೆ ಕೊಡೋದು ಬೇಡ. ಬೆಳಗ್ಗೆ ಮಾತಾಡೋಣಪ್ಪ. ಆಯ್ತಜ್ಜಿ, ತೊಂದರೆ ಕೊಡೋದಿಲ್ಲ. ಬೆಳಗ್ಗೆನೆ ಮಾತಾಡ್ಕೊಳ್ಳೋಣ. ಹೌದಪ್ಪ. ಬಾ
ನಂದೆ ಕಣೆ. ಇವತ್ತು ಏನಾದ್ರೂ ಮಾಡಿ ಸಾಯಂಕಾಲಕ್ಕೆ ಎಣ್ಣೆ ಬಿರಿಯಾನಿ ಇವನ ಹತ್ರ ಕಲೆಕ್ಟ್ ಮಾಡಬೇಕು. ಎಲ್ಲ 100 ರೂಪಾಯಿ ಕೊಡು. ಯಾವನ್ಲಿ ಇವನು ಹಿಂದೆ ಮುಂದೆ ಗೊತ್ತಿಲ್ಲದೆ 100 ರೂಪಾಯಿ ಕೊಡು ಅಂತ ಕೇಳ್ತಿಲ್ಲ, ಬುದ್ಧಿ ಅದ ನಿನ್ಗೆ? ಹಿಂದೆ ಮುಂದೆ ಗೊತ್ತಿಲ್ವಾ? ಆ ಫ್ರಂಟ್ ನೋಡು, ಆ ಬ್ಯಾಕ್ ನೋಡು, ಆ ಪೇಮೆಂಟ್ ಕೊಡು. ನಾನು ಯಾಕೆ ನಿನಗೆ 100 ರೂಪಾಯಿ ಕೊಡ್ಬೇಕು? ಈಗೇನ್ ಕೊಡಕ್ಕಿಲ್ಲ ಅಂತೀಯಾ? ಕೊಡಕ್ಕಿಲ್ಲ ಮಾಡ್ತೀವಿ. ಏನಿದು? ಇಲ್ಲಿ ಒಳ್ಳೆ ತರಕಾರಿ ಮಾರಲಾಗುತ್ತೆ. ಇಲ್ಲಿ ಮಾರದೆ ಇನ್ನೇನ್ ಡೆಲ್ಲಿಲ್ಲ ಮಾರಕ್ ಹೋಗ್ತೀಯಾ? ಏನ್ ಮಾಡ್ಬೇಕದ್ಕೆ? ಇಲ್ಲಿ ಏನೋ ತೋರ್ಸು. ಬೆಳಗ್ಗೆ ಗಡುವ ಒಪ್ಪಿಸ್ಕೊಂಡ್ಬಿಡ್ತೆ. ನೋಡು, ಈಗ ಓದು. ಒಳ್ಳೆ ತರಕಾರಿ ಮಾರಲಾಗುತ್ತೆ. ಏನ್ ನಿನ್ನ ಅಂಗಡಿಲಿ ಮಾತ್ರ ಒಳ್ಳೆ ತರಕಾರಿ, ಪಕ್ಕದಲ್ಲಿರೋರೆಲ್ಲ ಕೊಳ್ತೋಗಿರೋದು ಮಾಡ್ತಾರಾ? ಒಂದ್ ನಿಮಿಷ ಕರಿತೀನಿ. ಪುಣಾತ್ಮ, ಅಯ್ಯೋ ನಾನು ಏನ್ ಮಾಡ್ಬೇಕಂತಿದ್ಯಾ ನೀನು? ಒಳ್ಳೇದ್ ಅಳ್ಸು. ಇವತ್ತೇನೋ ಒಂದ್ ಗತಿ ಕಾಣಿಸ್ತೀಯ ನನಗೆ ಗೊತ್ತು. ಅಳಿಸಾಯ್ತಲ್ಲ. ಈಗ ಓದು. ತರಕಾರಿ ಮಾರಲಾಗುತ್ತೆ. ತರಕಾರಿ ಅಂಗಡಿಲಿ ತರಕಾರಿ ಮಾಡಿದ್ರೆ ಏನ್ ಸಾರಾಯಿ ಪ್ಯಾಕೆಟ್ ಮಾರ್ತಾರೆ? ಅಯ್ಯೋ, ಇನ್ನು ಏನ್ ಅಳಿಸ್ಬೇಕು ಅಂತದ್ಯಾ? ಈಗ ಓದು. ಮಾರಲಾಗುತ್ತೆ. ಏನ್ ಮಾರಲಾಗುತ್ತೆ? ಸ್ಲೇಟಾ? ಮನುಷ್ಯನಿಗೆ ಕೆಟ್ಟ ಟೈಮ್ ಬಂದು ಹಿಂಗೆ ಅನ್ಸುತ್ತೆ. ಆಯ್ತು ಕಳ, ಸ್ಲೇಟ್ ಒಗಾಯಿಸ್ಬಿಟ್ನಲ್ಲ. ಏನಿದೆಲ್ಲ? ತರಕಾರಿ. ತರಕಾರಿ ಒಳ್ಳೇದಾ ಕೊಳ್ತೋಗಿರೋದಾ? ಒಳ್ಳೇದು. ಒಳ್ಳೇದ್ ತಾನೆ? ಒಳ್ಳೇದು ಅಂತ ಜನರಿಗೆ ಹೆಂಗ್ ಗೊತ್ತಾಗೋದು? ಈಗ ಏನ್ ಮಾಡ್ಬೇಕಿದ್ದಿಲ್ಲ? ಅದಕ್ಕೆ ಇಲ್ಲಿ ಒಳ್ಳೆ ತರಕಾರಿ ಮಾರಲಿ ಆಗುತ್ತದೆಯಾ ಅಂತ ಬೋರ್ಡ್ ಹಾಕಿ. ಅಯ್ಯೋ ಕರ್ಮ ಕರ್ಮ, ಅದೇ ಬೋರ್ಡ್ ತಾನೇ ಮೊದ್ಲೇ ಹಾಕಿದ್ದು. ಸರಿ 100 ರೂಪಾಯಿ ಕೊಡು. ಯೋ, ಯಾವ ಜನ್ಮದ ಋಣಾನ ನೀನು? 100 ರೂಪಾಯಿ ಈಗ ಕೊಡ್ಲಿದ್ರೆ ಮತ್ತೊಂದ್ಸಲ ಬೋರ್ಡ್ ಹೊಡ್ಸಕ್ ಶುರು ಮಾಡ್ತೀಯ. ಬರ್ಲಾ? ಬರ್ಬೇಡ, ಹಂಗೆ ಹೋಗು. ಮೇಡಮ್, ಸಂದಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಯಜಮಾನ್ರ ಕತೆ ಏನಾಯ್ತು? ಅವ್ರ ಬಗ್ಗೆ ಯಾಕೆ ಹೇಳ್ತೀಯಾ? ಆವತ್ತೇ ಕರ್ದೆ ನನ್ ಜೊತೆಗೆ ಬಂದ್ಬಿಡು. ಸ್ವಾಮಿ, ಸ್ವಲ್ಪ ಮಂಗಳಾರತಿ ಕೊಡ್ತೀರಾ? ಇದು ಹೋಗ್ಬಿಟ್ರೆ ಕಷ್ಟ. ಸ್ವಾಮಿ, ಅವತ್ತು ದಕ್ಷಿಣೆ ದುಡ್ಡು 150 ರೂಪಾಯಿ ತಗೊಂಡಿದ್ದೆ. ತಗೊಳ್ಳಿ ಸ್ವಾಮಿ, 400 ರೂಪಾಯಿ. ಯಾಕೆ ಸ್ವಾಮಿ ಹಾಗೆ ನೋಡ್ತಿದ್ದೀರಾ? ನಾನು ಮಾಡಿದ ತಪ್ಪು ಅಂತ ಅವತ್ತು ನನಗೆ ಗೊತ್ತಾಗ್ಲಿಲ್ಲ, ಆದ್ರೆ ಇವತ್ತು ನನಗೆ ಗೊತ್ತಾಯ್ತು. ಆ ದೇವರು ನೀವು ನನ್ನ ಕ್ಷಮಿಸ್ಬೇಕು. ಯಾಕಪ್ಪ ಅಂತ ದೊಡ್ಡ ಮಾತಾಡ್ತೀಯ? ಯಾರೇ ಆದ್ರೂ ತಾನು ಮಾಡಿದ ತಪ್ಪನ್ನ ತಿದ್ದುಕೊಂಡು ಆ ದೇವ್ರ ಹತ್ರ ಕ್ಷಮೆ ಕೇಳ್ತಾರೋ ಅಂಥವ್ರು ದೇವರಿಗೆ ಹತ್ರವಾಗ್ತಾರೆ. ಇನ್ನು ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ತುಂಬಾ ಸಂತೋಷ ಸರ್. ಬರ್ತೀನಿ ಸ್ವಾಮಿ. ಆಯ್ತಪ್ಪ. ಸಿಸ್ಟರ್, ಎಸ್. ಇಲ್ಲಿ ಕವಿತಾ ಅಂತಿದ್ರಲ್ಲ, ಎಲ್ಲೋದ್ರು? ಅವ್ರು ಬೆಳಗ್ಗೆನೆ ಹೋದ್ರಲ್ಲ. ಬೆಳಗ್ಗೆನೆ ಹೋದ್ರ? ಹೌದು. ಏನ್ ಹೇಳಿದ್ರು? ಏನು ಹೇಳಿಲ್ಲ. ನೀವು ಬಂದ್ರೆ ಈ ಲೆಟರ್ ಕೊಡಿ ಅಂತ ಹೇಳಿದ್ರು. ಲೆಟರಾ? ಅದ್ರಲ್ಲಿ ಏನೈತೆ ಅಂತ ನೀವೇ ಸ್ವಲ್ಪ ಓದಿ ಹೇಳ್ತೀರಾ? ಇದುವರೆಗೂ ನಾನು ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಇನ್ಮೇಲೆ ತೊಂದರೆ ಕೊಡಕ್ಕೆ ನನ್ಗಿಷ್ಟ ಇಲ್ಲ. ಆದ್ರಿಂದ ನಾನು ದೂರ ಹೋಗ್ತಾ ಇದ್ದೀನಿ. ಯಾರೋ ಗೊತ್ತಿಲ್ಲಪ್ಪ, 20 ವರ್ಷದ ಹುಡುಗಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾಳೆ. ಯಾರು ಬಂದು ತಗೊಂಡೋಗಿಲ್ಲ. ಯಾರೇ ನೀವು? ನನಗೆ ಗೊತ್ತಿರೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಕ್ಷಮಿಸಿ. ಇವ್ರಿಗೆಲ್ಲ ಇದೇ ಕೆಲಸ. ಯಾಕೋ ಯಾಕೋ ಅಳ್ತಾ ಇದ್ಯಾ? ಸಿಕ್ಕಿದವ್ರನ್ನೆಲ್ಲ ಅಳ್ಸೋದ್ ತಾನೇ ನಿನ್ ಕೆಲ್ಸ. ಇವತ್ ನೀನೇ ಅಳ್ತಾ ಇದ್ಯಾ? ಯಾಕೆ ಇವತ್ ಯಾರು ಸಿಕ್ಲಿಲ್ವಾ? ಅಯ್ಯೋ ಸಾಕಜ್ಜಿ, ನಾನು ಇದುವರೆಗೂ ಮಾಡಿದ್ದೆಲ್ಲ ತಪ್ಪು ಅಂತ ನನಗೆ ಗೊತ್ತಾಯ್ತು. ನಾನೇನೇನೋ ತಪ್ಪು ಮಾಡುವಾಗೆಲ್ಲ ಕವಿ ನನ್ನ ಜೊತೆ ಇದ್ಲು. ಆದ್ರೆ ಈಗ ಅವಳಿಗೋಸ್ಕರ ಬಾಳ್ಬೇಕು ಅಂದಾಗ ಅವಳೇ ನನ್ ಬಿಟ್ಟು ಬಿಟ್ಟು ಹೋಗ್ಬಿಟ್ಲಲ್ಲ ಅಜ್ಜಿ. ಹೋದ್ರೆ ಹೋಗ್ಲಿ ಬಿಡು, ಅವಳಿಲ್ಲ ಅಂದ್ರೆ ಇನ್ನೊಬ್ಳು. ನೀನೇನ್ ಕಡಿಮೆನಾ ಅನ್ಯಾಯ ಮಾಡಿದೆ ಅವಳಿಗೆ? ನನ್ ಕೊಲ್ಬೇಡ ಅಜ್ಜಿ, ನನ್ ಕೊಲ್ಬೇಡ.
ಮಾತಲ್ಲೇ ನನ್ ಕೊಲ್ಬೇಡ. ನಾನೀಗ ಬದಲಾಗಿದ್ದೀನಿ ಅಜ್ಜಿ. ನನ್ನಮ್ಮು. ಈಗ ನಂಬಿ ಏನೋ ಪ್ರಯೋಜನ? ಕುಡ್ದಿದ್ದು ಹೆಚ್ಚಾಯ್ತಾ? ಏನೇನೋ ಮಾತಾಡ್ತಾ ಇದ್ಯಾ? ಹೋಗ್ ಮಲ್ಕೋ. ಕವಿ, ಅಮ್ಮ ಕವಿ, ಎಲ್ಲಿದೀಯಾ? ಏನ್ ಮಾಡ್ತಿದ್ಯಾ? ನನ್ ಬಿಟ್ಟು ಹೋಗಕ್ಕೆ ಹೇಗೆ ಬರ್ಸ್ಬತ್ತು ಕವಿ? ಹೇಗೆ ಬರ್ಸ್ಬತ್ತು? ನಿನ್ ಹೊಟ್ಟೆಲಿರೋ ಮಗುಗೆ ನಾನೇ ತಂದೆ ಕಡೆ, ನಾನೇ ತಂದೆ. ಈ ಊರ್ ಜನ ಎಲ್ಲ ಎಷ್ಟೋ ಹೇಳಿದ್ರು, ನಾನ್ ನಂಬಲಿಲ್ಲ. ನಮ್ಮಜ್ಜಿ ಎಷ್ಟೋ ಹೇಳಿದ್ರು, ನಾನು ಕೇಳಲಿಲ್ಲ. ನಿನ್ ಬಿಟ್ಟ ಬದುಕಿರಲ್ಲ, ನಿನ್ ಬಿಟ್ಟ ಬದುಕಿರಲ್ಲ. ಎಲ್ಲಿದೆ ಕವಿ? ಅವ ಎಲ್ಲವ ಇದೆಯಾ ಕವಿ? ಏನೋ ಹಾಗೆ ನೋಡ್ತಾ ಇದೀಯಾ? ನೀನ್ ಬದಲಾಗಿದ್ಯಾ ಅಂತಾನೂ ಗೊತ್ತು, ಇವಳನ್ನ ಪ್ರೀತಿಸ್ತಾ ಇದೀಯಾ ಅಂತಾನೂ ಗೊತ್ತು. ಆದರೆ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದೀಯಾ ಅನ್ನೋದು ನನಗೆ ಗೊತ್ತಾಗೋದು ಬೇಡ. ಅದಕ್ಕೆ ಈ ಅಜ್ಜಿ ಆಡಿದ ಚಿಕ್ಕ ನಾಟಕ ಇದು. ಬೆಳಗ್ಗೆ ಪುರೋಹಿತರು ನೋಡ್ಕೊಂಡ್ ಬಂದೆ. 6 ತಿಂಗಳು ಬಿಟ್ಟು ಮದುವೆ ಮಾಡ್ಕೋಬೇಕಂತೆ. ಏಯ್, ನಿನಗೋಸ್ಕರ ಅಲ್ದು ಹತ್ಕೊಂಡ್ಬಂದಿದ್ದಾನೆ. ಒಳಗೆ ಕರ್ಕೊಂಡೋಗಿ ಊಟ ಹಾಕು. ಹೋಗೋ. ಯಾವ ತೊಂದರೆನೂ ಇಲ್ಲದೆ ಬೇಗ 6 ತಿಂಗಳಾಗಿ ಇವ್ರ ಮದುವೆ ಸುಖವಾಗಿ ನಡೀಲಿ ದೇವ್ರೆ. ಕವಿ, ನಿಂಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ ಕಡೆ, ನನ್ನ ಕ್ಷಮಿಸ್ಬಿಡು. ಯಾಕ್ರೆ ಈ ತರ ಹೇಳ್ತೀರಾ? ನಾವ್ ಈ ತರ ನೋವಿಂದಾನೇ ಸೇರ್ಬೇಕು ಅಂತ ದೇವ್ರು ಬರೆದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ? ಇನ್ಯಾವತ್ತು ನನ್ನ ಬಿಟ್ಟೋಗಲ್ಲ ತಾನೆ? ನೀವಿಲ್ದೆ ಒಂದು ಕ್ಷಣನೂ ನಾನು. ನೀನಾ? ಹೌದಯ್ಯ, ನಾನೇ. ಅವತ್ ನೀನ್ ಮಾಡಿದ ಕೆಲಸದಿಂದ ನನ್ನ ಜೀವನನೇ ಹಾಳಾಗೋಯ್ತು. ಯಾಕೆ ಹಂಗ್ ಮಾಡಿದೆ? ನನ್ನಂತ ಅನಾಥನಿಗೆ ಒಂದು ಪ್ರೀತಿ ಅಂತ ಸಿಕ್ಕಿತ್ತು. ಪ್ರೀತಿ ಬಗ್ಗೆ ನಿನಗೆ ಹೇಳ್ತೀನಲ್ಲ, ನನ್ನ ಬುದ್ಧಿ ನಾನು ಚಪ್ಪಲಿ ಹೊಡ್ಕೋಬೇಕು. ನನ್ನಿಂದ ತಪ್ಪನ ನಾನೇ ಸರಿ ಮಾಡ್ತೀನಿ. ಅವಳಲ್ಲಿ? ಅವಳಿಗೆ ಮನೇಲಿರ್ಬೋದು. ಆಯ್ತು, ಬಾ ಹೋಗೋಣ. ರೀ
ತಂದೆ ಅವನು ಅಂತ ತಿಳ್ಕೊಂಡಿದ್ದೀರಾ, ಆದ್ರೆ ಅವನಲ್ಲ, ನಾನು. ನಾನು ಅವಳನ್ನ ತುಂಬಾ ಪ್ರೀತಿಸಿದೆ, ಆದ್ರೆ ಅವಳು ನಾನು ಪ್ರೀತಿಸಲೇ ಇಲ್ಲ. ಅದಕ್ಕೆ ಒಂದಿನ ನನ್ನ ಮಗಳ ಲೈಫನ್ನೇ ಹಾಳು ಮಾಡ್ಬಿಟ್ಟಿಯಲ್ಲ, ನೀನ್ ಬಿಡಲ್ಲ ಇವತ್ತು. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಸರ್. ನೀವು ಒಪ್ಕೊಂಡ್ರೆ ನಾಳೆ ಬೆಳಗ್ಗೆನೆ ಅವಳು ಕುತ್ತಿಗೆ ತಾಳಿ ಕಟ್ತೀನಿ ಸರ್. ಒಂದು ನಿಮಿಷ, ಈ ವಿಷಯ ನಮಗೆ ನಿನಗೆ ಬಿಟ್ಟು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಸರಿ ಸರ್. ಮುಖ್ಯವಾಗಿ ನನ್ನ ಮಗಳಿಗೆ. ನಾನೇ ನಮ್ಮಪ್ಪ ನಿನ್ನ ಇವನ್ನೇ ಮದುವೆ ಆಗುವಂತ ಬಲವಂತ ಮಾಡಿದ್ದು. ಆದ್ರೆ ನೀನು ನಮ್ಮನ್ನ ತಪ್ಪು ತಿಳ್ಕೊಂಡು ಮನೆ ಬಿಟ್ಟು ಹೊರಟೋದೆ. ಅದೇ ಯೋಚನೆ ನಿಮ್ಮಪ್ಪ ಕೊರ್ಗಿ ಪ್ರಾಣನೇ ಬಿಟ್ಬಿಟ್ರಮ್ಮ. ನನ್ನ ಹೊಟ್ಟೆಲ್ ಬೆಳಿತಿರೋ ಮಗುಗೆ ತಂದೆ ಇವ್ರೆ ಅಂತ ಗೊತ್ತಾದ್ಮೇಲೆ ಇವ್ರನ್ನ ಹೊಡೆಯೋದಕ್ಕೆ ನೀನ್ ಯಾರು? ಏನ್ ಹೇಳ್ತಿದೆ ಕವಿ? ಇನ್ ಒಂದೇ ಒಂದ್ ಮಾತು ಆಡ್ಬಾರ್ದು. ಹೊರಟೋಗು. ಏಯ್, ಯಾರ ಹತ್ರ ಏನ್ ಮಾತಾಡ್ತಾ ಇದೀಯ ಗೊತ್ತಾ? ಅಜ್ಜಿ, ಕವಿ ಬಗ್ಗೆ ಏನು ಹೇಳ್ಬೇಡ. ನೀ ಬನ್ನಿ. ಇಲ್ಲಮ್ಮ, ಇಲ್ಲ. ಇಲ್ಲ ಕವಿ, ನೀನೇನು ಹೇಳಿದ್ರು ನಾನು ಒಳ್ಳೇದಕ್ಕೆ. ನಾನೇನಾದ್ರೂ ನಿಮ್ಮನ್ನ ತಡೆದೇ ಇದ್ದಿದ್ರೆ ನೀವು ಅವನ್ನ ಹೊಡೆದು ಸಾಯಿಸ್ಬಿಡ್ತಾ ಇದ್ರೆ, ಅವನ್ನ ಸಾಯಿಸಿ ನೀವು ಜೈಲ್ಗೆ ಹೋಗೋದು ನನ್ಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಹಾಕ್ತಾರೆ. ಅಜ್ಜಿ, ಆಸ್ಪತ್ರೆಗೆ ಆಟಕ್ಕೆ ಅಜ್ಜಿ. ಬೇಡ ರೀ, ಬೇಡ, ಸಾಯ್ಲೇಬೇಕು. ಬಂಡೆ ತರ ಇದ್ದಿದ್ ನಿಮ್ಮನ್ನ ದೇವ್ರು ಮಾಡಕ್ ಹೋದೆ, ದೇವ್ರು ಮಾಡಕ್ಕಾಗ್ದೆ
ಕ್ಷಮಿಸ್ಬಿಡ್ರಿ. ಈ ಊರ್ ಜನ ಎಲ್ಲ ನನ್ನ ಕೇವಲವಾಗಿ ನೋಡಿದ್ರು, ನಾನು ಹಂಗೆ ಅವ್ರನ್ನ ಕೇವಲವಾಗಿ ನೋಡಿದೆ. ನನ್ನಲ್ಲೂ ಮನುಷ್ಯತ್ವ ಇದೆ ಅಂತ ತೋರಿಸಿ ನನ್ನ ನೀನು ಮನುಷ್ಯನಾಗಿ ಮಾಡ್ದೆ ಕವಿ. ಕವಿ, ನೀನಿಲ್ದೆ ನನ್ನ ಬದುಕಲ್ಲ ಕವಿ. ನನ್ನ ಬಿಟ್ಟು ಹೋಗ್ಬೇಡ ಕವಿ. ಬೇಡರಿ, ಮನ್ಸಲ್ಲಿ ನಿಮ್ಮನ್ನ ಇಟ್ಕೊಂಡು ಮಣ್ಣಲ್ಲಿ ಅವನ ಮಗನ ಎತ್ಕೊಂಡು ನಾನು ಹೇಗ್ ಬದುಕಲಿ? ನಮ್ಮಿಬ್ರು ಪ್ರೀತಿ ಬದುಕ್ಬೇಕಂದ್ರೆ ನಾನ್ ಸಾಯ್ಲೇಬೇಕು ರೀ. ಮಾತಾಡ್ಬೇಡ ಕವಿ. ಆಟ ತಗೊಂಡ್ಬರ್ರ. ಬಿಟ್ಟು